ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ರಾಜ್ಯದಲ್ಲಿ ಮಳೆ ಕೈ ಕೊಟ್ಟಿದೆ. ಜೂನ್ ಆಯಿತು, ಜುಲೈ ಆಯಿತು, ಈಗ ಆಗಸ್ಟ್ ಮುಗಿತಾ ಬಂದರೂ ಕೂಡ ಮಳೆಯ ಸುಳಿವೇ ಇಲ್ಲ. ಬರಗಾಲದ ಬಿಸಿ ತಟ್ಟಿದೆ. ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಅದು ತುಂಬಾ ಕಡಿಮೆ. ಹೀಗಾಗಿ ಕರ್ನಾಟಕದಲ್ಲಿ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಗಂಭೀರ ಚಿಂತನೆ ನಡೆಸಿದೆ. ಅದೇ ಮೋಡ ಬಿತ್ತನೆ. ಧಾರವಾಡ ಹಾಗೆ ಹಾವೇರಿಯ ಸುತ್ತಲೂ ಮೋಡ ಬಿತ್ತನೆ ನಡೆಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಅಸಲಿಗೆ ಈ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ, ಮೋಡ ಬಿತ್ತನೆಯ ಪ್ರೋಸ್ ಅಂಡ್ ಕಾನ್ಸ್ ಏನೇನು, ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಮೋಡ ಬಿತ್ತನೆ ಬಾರಯ್ಯ ಮಳೆರಾಯ. ಎಸ್, ಈ ಬಾರಿ ರಾಜ್ಯದಲ್ಲಿ ಮಳೆ ನಿರೀಕ್ಷಿತ ಮಟ್ಟಕ್ಕೆ ಬಂದಿಲ್ಲ. ಅಂದ್ರೆ ಒಂದಷ್ಟು ಭಾಗದಲ್ಲಿ ಮಳೆಯಾಗಿದೆ, ಬಟ್ ಕಂಪೇರ್ ಟು ಬೇರೆ ಬೇರೆ ಇಯರ್ಸ್ಗೆ ಕಂಪೇರ್ ಮಾಡಿದಾಗ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಫೇಲ್ ಆಗಿದೆ. ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಕಡಿಮೆ ಮಳೆ ದಾಖಲಾಗಿದೆ ಈ ವರ್ಷ. ಹಾಗೆ ಉತ್ತರ ಕರ್ನಾಟಕ ಆಗಿರ್ಬೋದು, ಹಾಗೆ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿದ್ದಾರೆ ರೈತರು. ಬೆಂಗಳೂರು ಸೇರಿ ಹಲವೆಡೆ ಜೀವ ಜಲಕ್ಕೆ ಕಂಟಕ ಶುರುವಾಗಿದೆ. ಹೀಗಾಗಿ ಸರ್ಕಾರ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿದೆ. ಮೋಡ ಬಿತ್ತನೆಗೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆಯನ್ನ ನಡೆಸಿದೆ. ಈ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ 60 ದಿನಗಳು ನಡೆಯುತ್ತೆ, 200 ಗಂಟೆಗಳ ಕಾಲ ನಡೆಯುತ್ತೆ. ಹಾಗೆ ಇದಕ್ಕೆ 28.52 ಕೋಟಿ ರೂಪಾಯಿಗಳು ವೆಚ್ಚ ಆಗತ್ತೆ. ಪ್ರಮುಖವಾಗಿ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಧಾರವಾಡ ಹಾಗೆ ಹಾವೇರಿಯ ಸುತ್ತಲೂ ಕೂಡ ಈ ಒಂದು ಪ್ರಾಸೆಸ್, ಕ್ಲೌಡ್ ಸೀಡಿಂಗ್ ಅಂತ ನಾವೇನು ಕರಿತೀವಿ, ಮೋಡ ಬಿತ್ತನೆ ಅಂತ, ಅದನ್ನು ಮಾಡ್ತಾರೆ. ಮಳೆಗಾಲ ಮುಗೀತಾ ಬಂತು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅತಿ ಹೆಚ್ಚಾಗಿ ಮಳೆ ಆಗಬೇಕಿತ್ತು. ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಮಳೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾದಿದ್ವಿ. ಬಟ್ ಈ ಸಲನೂ ಕೂಡ ಅಂದರೆ ಆಗಸ್ಟ್ನಲ್ಲೂ ಕೂಡ ಮಳೆ ಇಲ್ಲ. ಹೀಗಾಗಿ ಮೋಡ ಬಿತ್ತನೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಬಾರಿ ಈ ರೀತಿ ಮೋಡ ಬಿತ್ತನೆ ಮಾಡಲಾಗಿತ್ತು. ಪ್ರಮುಖವಾಗಿ ನಾವು ಗಮನಿಸಬಹುದು, ಒಂದು 2003ರಲ್ಲಿ ಈ ರೀತಿ ಆಗಿತ್ತು. ಹಾಗೆ ಅದಾದಮೇಲೆ 2012ರಲ್ಲೂ ಕೂಡ ಮೋಡ ಬಿತ್ತನೆ ನಡೆದಿರುತ್ತೆ. 2003ರಲ್ಲಿ ರಾಜ್ಯದಲ್ಲಿ ಮಳೆ ಕೊರತೆಯಾದಾಗ SM ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ಈ ಕ್ಲೌಡ್ ಸೀಡಿಂಗ್ ಕೈಗೊಳ್ಳಲಾಗಿತ್ತು. ಅದಾದಮೇಲೆ 2012ರಲ್ಲೂ ಕೂಡ ಈ ಪ್ರಯೋಗ ನಡೆದಿತ್ತು. ಮುಖ್ಯಮಂತ್ರಿಗಳು ಮುಂಗಾರು ವೈಫಲ್ಯದಿಂದ ಉಂಟಾದ ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಮತ್ತೆ 2012ರಲ್ಲಿ ಮೋಡ ಬಿತ್ತನೆ ಮಾಡಿದ್ರು. ಅಂದರೆ ಮೋಡಗಳ ಮೇಲೆ ವಿಮಾನಗಳ ಮೂಲಕ ಕೆಮಿಕಲ್ಸ್ಗಳನ್ನು ಸ್ಪ್ರೇ ಮಾಡ್ತಾರೆ, ಮುಖ್ಯವಾಗಿ ಸಿಲ್ವರ್ ಅಯೋಡೈಡ್ ಅಥವಾ ಉಪ್ಪು. ಇದೆಲ್ಲದ್ರ ಬಗ್ಗೆ ಇವತ್ತು ನಮ್ಮ ಎಕ್ಸ್ಪರ್ಟ್ಸ್ ಮಾತಾಡ್ತಾ ಹೋಗ್ತಾರೆ, ಆಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ ಏನೇನು, ಹಾಗೆ ಈಗ ಮೋಡ ಬಿತ್ತನೆ ಮಾಡ್ತಾರೆ ಅಂತ ಅಂದರೆ, ಅದು ಇಷ್ಟು ಕೋಟಿ ವೆಚ್ಚದಲ್ಲಿ ಮಾಡ್ತಾರೆ ಅಂತ ಅಂದರೆ ಕನ್ಫರ್ಮ್ ಮಳೆ ಬರುತ್ತಾ, ಹಾಗಾದರೆ ಬಂದೇ ಬರುತ್ತಾ, ಅಥವಾ ಇದು ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ? ಯಾಕಂದರೆ ಈ ಬಾರಿ ಈ ಹಿಂದೆ 2 ಬಾರಿ ನಾವು ನೋಡಿದಾಗಲೂ ಕೂಡ 2003ರಲ್ಲಿ 2012ರಲ್ಲಿ ಆಗಲೂ ಕೂಡ ಈ ಒಂದು ಯೋಜನೆಗೆ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ, ಯಶಸ್ವಿ ಆಗಿರಲಿಲ್ಲ. ಹೀಗಾಗಿ ಯಾವ ಗ್ಯಾರಂಟಿ ಮೇಲೆ ಈ ಬಾರಿ ಈ ಒಂದು ಯೋಜನೆಗೆ ಮುಂದಾಗಿದೆ ಅಥವಾ ಚಿಂತನೆಗೆ ಮುಂದಾಗಿದೆ ಸರ್ಕಾರ ಗೊತ್ತಿಲ್ಲ. ಹಾಗೆ ಮೋಡ ಬಿತ್ತನೆ ಮಾಡಬೇಕು ಅಂತ ಅಂದರೆ ಏನೆಲ್ಲ ಕಂಡೀಷನ್ಸ್ ಇರಬೇಕು? ಮುಖ್ಯವಾಗಿ ಆಕಾಶದಲ್ಲಿ ತೇವಾಂಶಯುಕ್ತ ಮೋಡಗಳಿರಬೇಕು. ಮೋಡಗಳಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗೆ ಮೋಡ ಬಿತ್ತನೆಗೆ ಇದು ಸೂಟಬಲ್ ಟೈಮಾ? ಈಗ ಆಗಸ್ಟ್ ಎಂಡಲ್ಲಿದ್ದೀವಿ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಟೈಮ್ ಪರ್ಫೆಕ್ಟ್ ಆಗಿದೆಯಾ? ಆಗಸ್ಟ್ ತಿಂಗಳಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ಮಿಶ್ರ ಫಲ ಬರುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇದು ಯಾವ ರೀತಿ ಸಾಗುತ್ತೆ, ಏನು ಎತ್ತ ಕಾದು ನೋಡಬೇಕು. ಜೊತೆಗೆ ರಾಜ್ಯದಲ್ಲಿ 31% ಈ ಬಾರಿ ಮಳೆಯ ಕೊರತೆ ಎದುರಾಗಿದೆ. 29 ಜಿಲ್ಲೆಗಳ 188 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ರೀತಿ ಮೋಡ ಬಿತ್ತನೆ ಮಾಡೋದಕ್ಕೆ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಹಾಗೆ ಆಗಸ್ಟ್ 19ರಂದು ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 60 ದಿನಗಳ ಅವಧಿಗೆ ಒಂದು ವಿಮಾನದ ಮೂಲಕ 200 ಗಂಟೆಗಳ ವೈಮಾನಿಕ ಹಾರಾಟ ಒಳಗೊಂಡ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಅಂದಾಜು 28.52 ಕೋಟಿ, ಇದು GST ಹೊರತುಪಡಿಸಿ ಈ ವೆಚ್ಚದಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ಅನುಮೋದಿಸಲಾಗಿದೆ. ಹಾಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ KSNDMC ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ಜೂನ್ ತಿಂಗಳಿಂದ ಇಲ್ಲಿವರೆಗೆ
ನೈಋತ್ಯ ಮುಂಗಾರಿನಲ್ಲಿ ಒಟ್ಟಾರೆಯಾಗಿ 31% ಮಳೆಯ ಕೊರತೆ ದಾಖಲಾಗಿದ್ದು 29 ಜಿಲ್ಲೆಗಳ 188 ತಾಲೂಕುಗಳಲ್ಲಿ ಈ ರೀತಿ ಮಳೆಯ ಕೊರತೆ ಎದುರಾಗಿದೆ. ಹೀಗಾಗಿ ಕಲಬುರಗಿ, ಬೆಳಗಾವಿ, ಬೆಂಗಳೂರು ಪ್ರಾದೇಶಿಕ ವಿಭಾಗ ಮಟ್ಟದ ಸಭೆ ಹಾಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾವೇರಿ ನದಿ ನೀರಿನ ವಿಷಯದ ಕುರಿತು ನಡೆದಂತಹ ಒಂದು ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನೀರಾವರಿ ತಜ್ಞರು ವಲ್ಲೀಶ್ ವಿ ಕೌಶಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಜೊತೆ ರೈತರು HN ಗೋವಿಂದ ರೆಡ್ಡಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಶಾಶ್ವತ ನೀರಾವರಿ ಹೋರಾಟಗಾರರು ಆಂಜನೇಯ ರೆಡ್ಡಿ ಅವರು ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ. ಎಸ್ ಸರ್, ಎಸ್ ವಲ್ಲೀಶ್ ಸರ್, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಈ ಸರ್ಕಾರದ ನಿರ್ಧಾರದ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲನೇದಾಗಿ ಕ್ಲೌಡ್ ಸೀಡಿಂಗ್ ಅಥವಾ ಮೋಡ ಬಿತ್ತನೆ, ಈ ಪ್ರಾಸೆಸ್ ಯಾವ ರೀತಿ ಆಗುತ್ತೆ ಅಂತ ಜನರಿಗೆ ಒಂದ್ಸಲ ತಿಳಿಸ್ಕೊಡೋದಾದ್ರೆ. ನೋಡಿ, ಕ್ಲೌಡ್ ಸೀಡಿಂಗ್ ಯಾವ ರೀತಿ ಆಗುತ್ತೆ ಅಂತಂದರೆ, ಒಂದು ಸಾಲ್ಟಿ ಅಂತಂದರೆ ಒಂದು ವಿಮಾನನ ಬಳಸ್ಕೋತಾರೆ. ಸುಮಾರು ಒಂದು ಗಂಟೆಗೆ 1 ಸ್ಕ್ವೇರ್ ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಮೋಡ ಬಿತ್ತನೆ ಆಗುತ್ತೆ. ಆ ಏರಿಯಾದಲ್ಲಿ ಕ್ಲೌಡ್ ಸೀಡಿಂಗ್ನ ಮಾಡಬೇಕಂತಂದರೆ ಇದಕ್ಕೆ ಬೇಕಾದಂಥ ಒಂದು ಕೆಮಿಕಲ್ ಇದೆ, ಸಿಲ್ವರ್ ಡೈಆಕ್ಸೈಡ್, ಮತ್ತು ಇದು ಯಾವುದು ಅಯೋಡೈಡ್ ಅಲ್ಲ, ಡ್ರೈ ಐಸ್. ಓಕೆ ಓಕೆ. ಇದು ಬೇಕಾಗುತ್ತೆ, ಒಣ ಮಂಜುಗಡ್ಡೆಗಳು ಬೇಕಾಗುತ್ತೆ. ಇವೆರಡನ್ನು ಮಿಶ್ರಣ ಮಾಡಿಕೊಂಡು, ಮುಖ್ಯವಾಗಿ ಇದು ಎಕ್ಸ್ಪಿರಿಮೆಂಟ್ ಆಗಿರೋದ್ರಿಂದ ನಮಗೆ ವಾತಾವರಣದಲ್ಲಿ ತೇವಾಂಶ 50%ಕ್ಕೂ ಅಧಿಕ ಇದ್ದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ವಾತಾವರಣದಲ್ಲಿ ತೇವಾಂಶದ ಕೊರತೆ ಇದ್ದರೆ ಇದು ಫೇಲ್ ಆಗುವಂಥ ಸಂಭವ 100ಕ್ಕೆ 100 ಇರುತ್ತೆ. ಸೊ ಇವೆರಡನ್ನು ಮಿಶ್ರಣ ಮಾಡಿಕೊಂಡು ಒಂದು ಏರಿಯಾನ ಸ್ಥಳನ ಗುರುತು ಮಾಡ್ಕೊಂಡು ಆ ಒಂದು ಏರಿಯಾದಲ್ಲಿ ಇದು ಮಾಡಬೇಕಾಗುತ್ತೆ. ಸುಮಾರು 50ರಿಂದ 65 ಲಕ್ಷ ಒಂದು ಹಾರಾಟಕ್ಕೆ ಅದು ತಗೊಳತ್ತೆ ಅಂತ ಇಟ್ಕೊಂಡ್ರೆ, ಒಟ್ಟಾರೆಯಾಗಿ ಸ್ಯಾಂಪಲ್ಸ್ ಏರಿಯಾ ಅಂತ ಮಾಡ್ತಾರೆ. ಎಷ್ಟು ಸಲ? 5ರಿಂದ 10 ಸಲ, ಇಲ್ಲ 5ರಿಂದ 15. ಇಷ್ಟು ಮಾಡೋದಕ್ಕೆ 25ರಿಂದ 26 ಕೋಟಿ 85 ಲಕ್ಷ ಖರ್ಚು ಬರುತ್ತೆ. ಸೊ ಎಲ್ಲ ಟೈಮ್ನಲ್ಲೂ ಇದು ಸಕ್ಸಸ್ ಆಗುತ್ತೆ ಅಂತಲೂ ಹೇಳಿ ಬರೋಲ್ಲ. ಯಾಕೆಂದರೆ ಆ ವಿಂಡಲ್ಲಿ ಪುಷ್ ಇರಬೇಕು, ವಿಂಡ್ ಸ್ಪೀಡು ಇರಬೇಕು, ಮಾಯಿಸ್ಟು ಇರಬೇಕು. ಸೊ ಆ ಜಾಗದಲ್ಲಿ ಮಾಡಬೇಕಾಗುತ್ತೆ. ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ಒಂದು ಮಳೆನೂ ಬರ್ಬೋದು, ಇಲ್ಲ ಕಡೆ ಒಂದೇ ಸಲ ಕ್ಲೌಡ್ ಬರ್ಸ್ಟು ಆಗೋ ಚಾನ್ಸಸ್ ಸಂಭವಗಳು ಜಾಸ್ತಿ ಇರುತ್ತೆ. ಕ್ಲೌಡ್ ಬರ್ಸ್ಟ್ ಅಂದರೆ ಅತಿಯಾಗಿ ಒಂದೇ ಕಡೆ ಮಳೆ ಸುರಿಯುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಸೊ ಇದನ್ನು ಎಲ್ಲ ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. ಕೆಲವು ಟೈಮ್ನಲ್ಲಿ ಫೇಲ್ ಆಗಿರೋದೇ ಜಾಸ್ತಿ. ಓಕೆ, ಎಸ್. ಇನ್ನು ಗೋವಿಂದ ರೆಡ್ಡಿ ಸರ್, ನೀವೇನು ಹೇಳ್ತೀರಾ ಸರ್ಕಾರದ ಈ ನಿರ್ಧಾರದ ಬಗ್ಗೆ? ಅಂದರೆ ಕ್ಲೌಡ್ ಸೀಡಿಂಗ್, ಮೋಡ ಬಿತ್ತನೆ ಸರಿನಾ, ಏನು ಅನ್ಸುತ್ತೆ? ಮೋಡ ಬಿತ್ತನೆ ಒಂದು ಇದರಲ್ಲಿ ಸರಿ ಇಲ್ಲ ಅನ್ಸುತ್ತೆ. ಯಾಕೆ ಗೊತ್ತಾ, ಇವಾಗ ಎಲ್ಲ ಒಂದು ಇದರಲ್ಲೂ ಅದು ಆಗೋ ಒಂದು ಪೊಸಿಷನ್ ಜಾಸ್ತಿ ಕಮ್ಮಿ. ಯಾಕಂದರೆ ಒಂದು ಸಕ್ಸಸ್ ಆಗಿ ಇವಾಗ ಒಂದು ಇಲ್ಲಿ ಇದಾದರೆ ಜಾಸ್ತಿ, ಮತ್ತೆ ಇನ್ನೊಂದು ಕಡೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆವಾಗ ಸಮಸ್ಯೆ ಇದಾಗುತ್ತೆ. ನಮ್ಮ ಪ್ರಕಾರ ಇದು ಮೋಡ ಬಿತ್ತನೆಯಿಂದ ಆ ಸಕ್ಸಸ್ ಆಗೋದು ಜಾಸ್ತಿ ಕಮ್ಮಿ. ಸೊ ಕಮ್ಮಿ ಅಂತಾನೆ, ಜಾಸ್ತಿನೇ ಕಮ್ಮಿ ಅಂತಾನೆ ಹೇಳ್ತೀವಿ ಮೇಡಮ್, ಆಗಲ್ಲ, ಸಕ್ಸಸ್ ಆಗಲ್ಲ. ಎಸ್. ಇನ್ನು ಆಂಜನೇಯ ಸರ್, ನಿಮ್ಮ ರಿಯಾಕ್ಷನ್ ಏನು ಸರ್ಕಾರದ ಈ ಚಿಂತನೆ ಬಗ್ಗೆ ಅಥವಾ ಮೋಡ ಬಿತ್ತನೆ ಬಗ್ಗೆ? ಈಗ ನೋಡಿ, ಮೋಡ ಬಿತ್ತನೆ ಅನ್ನೋದು ಏನು ಬಹಳ ಹೊಸ ರಾಕೆಟ್ ಸೈನ್ಸ್ ಏನಲ್ಲ. ಬಹಳ ವರ್ಷಗಳಿಂದ ಇದು ಅನೇಕ ಭಾಗಗಳಲ್ಲಿ ನಡೆದಿದೆ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಮೋಡ ಬಿತ್ತನೆ ನಾವು ಮಾಡುವಂತ ಏನು ಒಂದು ಏಜೆನ್ಸಿ ಇರ್ತದೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡುವಂತ ನಮ್ಮ ಇಲಾಖೆಗಳೇನಿರ್ತವೆ, ಏನು ಮಾಡ್ಲಿಕ್ಕೆ ಹೊರಟಿದೀವಿ ಮತ್ತು ಏನ್ ಮಾಡಿ ಎಷ್ಟು ಮಳೆಯನ್ನ ತರಿಸಿದೀವಿ ಅನ್ನುವಂಥದ್ದರ ಬಗ್ಗೆ ಒಂದು ಅಕೌಂಟೆಬಿಲಿಟಿ ಇರಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಕಾರಣ ಏನಂದ್ರೆ 2017 ಮೋಡ ಬಿತ್ತನೆಯ ಕಾರ್ಯಕ್ರಮದಲ್ಲಿ ನಾನೊಂದು ಎಲ್ಲೋ ಒಂದು ಅವಕಾಶ ಸಿಕ್ಕಿತ್ತು. ನಾನು ಇಡೀ ಪ್ರೋಸೆಸ್ನ ಭಾಗವಾಗಿ ಕೆಲಸ ಮಾಡಿದ್ದೆ, ಒಂದು ಅಸಿಸ್ಟ್ ಮಾಡಿದ್ದೆ. ಆಗ ಈಗ ತಾವು ಏನು ಹೇಳ್ತಾ ಇದ್ದೀರಿ, ಮೋಡ ಬಿತ್ತನೆ ಆಗ್ಲಿಕ್ಕೆ KSNDMC ಅನ್ನುವಂತ ಒಂದು ಸಂಸ್ಥೆ ಹೆಸರು ಏನ್ ಹೇಳ್ತಾ ಇದ್ರಿ, ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಏನಿದೆ, ಅದರ ಒಂದು ಸ್ಪೆಷಲ್ ಡೈರೆಕ್ಟರ್, ಫಾರ್ಮರ್ ಸ್ಪೆಷಲ್ ಡೈರೆಕ್ಟರ್, ನಿವೃತ್ತ ಅಧಿಕಾರಿಗಳು, ವಿಶೇಷ ನಿರ್ದೇಶಕರಾಗಿ ಈ ರಾಜ್ಯದಲ್ಲಿ KSNDMC ಅತ್ಯುನ್ನತವಾದಂತ ಒಂದು ಹೆಸರು ಗಳಿಸುವ ತರ ಮತ್ತು ಇಡೀ ರಾಜ್ಯದಲ್ಲಿ
ಸುಮಾರು 8,000 ಅಂದ್ರೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ರೈನ್ ಗೇಜ್ ಸ್ಟೇಷನ್ಸ್ ಇತ್ತು ರಾಜ್ಯದಲ್ಲಿ. ಅಂಥದ್ರಲ್ಲಿ 8,000 ರೈನ್ ಗೇಜ್ ಸ್ಟೇಷನ್ಸ್ ನ ಸ್ಥಾಪನೆ ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಟ್ಟದಲ್ಲಿ ಮಳೆಯ ಪ್ರಮಾಣ, ಮಳೆಯ ಬರುವಂತದ್ದು ಮತ್ತು ಅದರ ಪ್ರಿಡಿಕ್ಷನ್ ಮಾಡುವಂತ ಒಂದು ವಿಶೇಷವಾದಂತ, ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದ ತಂಡದ ಜವಾಬ್ದಾರಿಯನ್ನು ಹೊತ್ತಿದ್ದವರು ಡಾಕ್ಟರ್ VS ಪ್ರಕಾಶ್ ಅವರು, ಕೇಂದ್ರ ಸರ್ಕಾರದ ಬಹಳ ಹಿರಿಯ ವಿಜ್ಞಾನಿ. ಅವ್ರ ಜೊತೆ ನಾನು ಅದರಲ್ಲಿ ಭಾಗಿಯಾಗಿದ್ದೆ. ಅಲ್ಲಿ ಪ್ರಶ್ನೆ ಏನಂದ್ರೆ, ಈಗ ಮೊದಲು ಹೇಳಿದ್ರಲ್ಲ, ಎರಡು ಅಂದ್ರೆ ಸಾಧ್ಯತೆಗಳು ಇರ್ತದೆ ಅಥವಾ ಇಲ್ಲ ಅಂತ ಒಬ್ಬ ತಜ್ಞರು ಈಗ ಹೇಳಿದ್ರಲ್ಲ, ಅದು ಖಂಡಿತ ಸತ್ಯ. ಯಾಕೆ ಅಂದ್ರೆ ಈ ಒಂದು ಮಾಡುವ ಈಗ ಇದು ವರ್ಕ್ ಆರ್ಡರ್ ಕೊಟ್ಬಿಟ್ರೆ ಆ ಏಜೆನ್ಸಿಗೆ ಅವ್ರು ಬರ್ತಾರೆ, ಎಷ್ಟು ದಿನ ಓಡಾಡಿಸ್ಬೇಕೋ ವಿಮಾನವನ್ನ ಓಡಾಡಿಸ್ತಾರೆ ಮತ್ತು ಅದ್ರದ್ದೇನ್ ಬಿಲ್ ಬೇಕೋ ಅದು ತಗೊಳ್ತಾರೆ. ಆದ್ರೆ ಅದರಿಂದ ನಿಜವಾಗ್ಲೂ ಇನ್ನೊಬ್ರು ರೈತರು ಆತಂಕ ಪಟ್ರಲ್ಲ, ಅದು ಆಯ್ತಾ ಇಲ್ವಾ, ಖಂಡಿತ ಅದರಿಂದ ಮಳೆ ಬಂತಾ ಇಲ್ವಾ ಅನ್ನುವಂಥದ್ದನ್ನು ರಾಜ್ಯದ ಮುಂದೆ ಇಡಬೇಕು. ಈ ತರದ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಬೇಕು ಅನ್ನೋಂಥದ್ದು ಒಂದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಇವತ್ತು ತಂತ್ರಜ್ಞಾನ ಇದೆ. ಇಡೀ ರಾಜ್ಯದಲ್ಲಿ ಬರಗಾಲ, ಭೀಕರವಾದಂತ ಬರ ಇವತ್ತು ಕರ್ನಾಟಕ ರಾಜ್ಯವನ್ನ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರು ಕಂಗಾಲಾಗಿದ್ದಾರೆ. ಯಾರ್ಯಾರು ಬೆಳೆಗಳನ್ನ ಹಾಕ್ಬೇಕಾಗಿತ್ತು, ಯಾರ್ಯಾರು ಬಿತ್ತನೆಗಳನ್ನ ಮಾಡಬೇಕಾಗಿತ್ತು, ಅದು ಅಸಾಧ್ಯವಾಗದೆ ಹೋಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ರೈತರ ಪಾಡು ಒಂದು ಕಷ್ಟ ಆದ್ರೆ, ಇನ್ನೊಂದು ಏನು ಪಶುಸಂಗೋಪನೆ ಇದೆ, ಏನು ಅದಕ್ಕೆ ಮೇವುಗಳ ಕೊರತೆ ಆಗ್ಬಿಟ್ರೆ ಜನ ಆದ್ರೂ ಅಲ್ಲೋ ಇಲ್ಲೋ ಕಷ್ಟಪಟ್ಟು ಸಾಲ ಹೊಲ ಮಾಡಿ ಅದು ಇದು ಕೊಂಡು ತಿಂತಾರೆ. ಆದ್ರೆ ದನಕರುಗಳಿಗೆ ಏನಾದ್ರು ಮೇವಿನ ಕೊರತೆ ಆದಾಗ ಬಹಳ ದೊಡ್ಡ ಅಪಾಯ ಆಗ್ತದೆ. ಆ ದನಕರುಗಳಿಗಾದ್ರೂ ನೀವು ಮಾಡಿದ ಕೆಲಸ ಸಹಾಯ ಆಗ್ಬೇಕಲ್ವಾ. ರೈತರಿಗಾಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆದ್ರೆ ರೈತರ ಅದೃಷ್ಟ. ಆದ್ರೆ ದನಕರುಗಳಿಗಾದ್ರೂ ಆಗೋ ತರ ಮಾಡ್ಬೇಕಲ್ಲ. ಅದ್ರ ಕಡೆಗೆ ಇವತ್ತು ತಂತ್ರಜ್ಞಾನ ಏನಿದೆ ಅದನ್ನ ಎಫೆಕ್ಟಿವ್ ಆಗಿ ಬಳಸ್ಕೊಂಡು, ಏನೋ ಕೆಲಸ ಕೊಟ್ರು ಮಾಡಿದ್ವಿ, ನಮ್ ಬಿಲ್ ಬಂತು, ನಮ್ಮ ಆಯ್ತು ಅನ್ನುವಂಥದ್ದು ಕೈ ತೊಳ್ಕೊಂಡು ಹೋಗುವಂಥದ್ದಲ್ಲ. ಅದು ಎಫೆಕ್ಟಿವ್ ಆಗಿ ಆಯ್ತಾ ಇಲ್ವಾ ಅನ್ನುವಂಥದ್ದನ್ನ ತಿಳ್ಕೊಳಕ್ಕೆ ಬೇಕಾದಷ್ಟು ತಂತ್ರಜ್ಞಾನ ಇದೆ ಇವತ್ತು. ನಮ್ಮ KSNDMC ರೈನ್ ಡೇಟಾ ಇರ್ಬೋದು, IMD ಡೇಟಾ ಇರ್ಬೋದು, ಮತ್ತು ಅನೇಕ ಆ ತರದ್ದೇ ಒಂದು ವೈಜ್ಞಾನಿಕವಾಗಿ. ಯಾಕೆಂದ್ರೆ ಮೊದಲು ಮಾತಾಡಿದವ್ರು ಹೇಳಿದ್ರು, ಮೋಡದಲ್ಲಿ ತೇವಾಂಶ ಇದ್ದರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಒಂದು, ಆ ತೇವಾಂಶ ಇರುವಂತ ಮೋಡದ ಹತ್ರಕ್ಕೇನೆ ಹೋಗಿ ಏರೋಪ್ಲೇನ್ ಅಂದ್ರೆ ಏನು ಹೆಲಿಕಾಪ್ಟರ್ ಹೋಗುತ್ತೆ, ಅದು ಅಲ್ಲೇ ಹೋಗಿ ಅದನ್ನ ಬಿತ್ತನೆ ಮಾಡಬೇಕು. ಈ ಎರಡು ಕೋಆರ್ಡಿನೇಷನ್ ಇದೆಯಲ್ಲ, ಇದು ಬಹಳ ವೈಜ್ಞಾನಿಕವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದನ್ನ ಒಂದು ತಂಡ ಜವಾಬ್ದಾರಿಯಾಗಿ ತುಂಬಾ ವೈಜ್ಞಾನಿಕವಾಗಿ ಎಲ್ಲವನ್ನ ನೋಡಿ ಮಾಡಬೇಕು. ಆಮೇಲೆ ಮಾಡಿದ ಮೇಲೆ ಮಳೆ ಬಂತ್ರಿ ಅಂತ ಹೇಳೋದಲ್ಲ. ನೋಡಿ, ಪ್ರತಿ ದಿನದ ಸಾಯಿಲ್ ಮಾಯಿಶ್ಚರ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಹಿಂದಿನ ದಿನ ಸಾಯಿಲ್ ಮಾಯಿಶ್ಚರ್ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ನಾವು ಮಾಡಿ ಅವತ್ತು ಮಳೆ ಬಂತು ಅನ್ನೋದಕ್ಕೆ ಪ್ರೂಫ್ ಏನಪ್ಪಾ ಅಂದ್ರೆ, ಆವತ್ತು ಮಳೆ ಬಂದ ಈ ಪ್ರದೇಶದ ಎಲ್ಲಿ ಮಾಡ್ತಿದ್ವೋ ಅದನ್ನ ಅವ್ರು ಮಾರ್ಕ್ ಮಾಡಬೇಕು. ಅಲ್ಲಿ ಮಳೆ ಬಂತ ಇಲ್ವಾ ಅನ್ನೋದು ನೋಡೋದಕ್ಕೆ ಇವತ್ತು ನಮ್ಮದು ಸಾಯಿಲ್ ಮಾಯಿಶ್ಚರ್ ಮ್ಯಾಪ್ ಮಾಡ್ಬೋದು. ಆ ಮ್ಯಾಪ್ ಮಾಡಿದ್ರೆ ಮಳೆ ಎಷ್ಟು ಬಂತು, ಎಷ್ಟು ಸಾಯಿಲ್ ಮಾಯಿಶ್ಚರ್ ಇದೆ, ಎಷ್ಟು ಮಿಲಿಮೀಟರ್ ಮಳೆ ಆಗಿದೆ, ನಾವು ನಿಜವಾಗ್ಲೂ ಹಾಕಿದ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನೋದನ್ನ ರಾಜ್ಯದ ಮುಂದೆ ಇಡಬಹುದು. ಮುಂದಿನ ದಿನಗಳಲ್ಲಿ ಈ ತರ ಪಾರದರ್ಶಕತೆ ಇದ್ರೆ ಇನ್ನೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡುವಂತ ಯಾಕೆಂದ್ರೆ ಇವಾಗ ನೋಡಿ, ಕ್ಲೈಮೇಟ್ ಚೇಂಜ್ ಇಂದ ಈ ನ್ಯಾನಿನೋ ಪ್ರಭಾವದಿಂದ ಇವತ್ತು ಭೀಕರವಾದಂತ ಏನು ಮಳೆಯ ಪ್ಯಾಟರ್ನ್ ಅಲ್ಲಿ ಬದಲಾವಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಿರತಕ್ಕಂಥದಕ್ಕೂ ಭೀಕರವಾದಂತ ಬರಗಾಲ ಬರಬಹುದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ತರದ ಪರಿಸ್ಥಿತಿ ಬಂದಾಗ ನಾವು ಇಂಥದ್ದು ಒಂದು ಮಾಡೆಲ್ ಇಟ್ಕೊಂಡು ನಿಜವಾಗ್ಲೂ ಇದು ಕೆಲಸ ಮಾಡ್ತು ಅಂತ ಇವತ್ತು ಯಾರು ಏಜೆನ್ಸಿ ತಗೊಂಡಿದ್ದಾರೆ ಅಥವಾ ಯಾವ ಇಲಾಖೆ ಇದರ ಜವಾಬ್ದಾರಿ ತಗೊಂಡಿದೆ, ರಾಜ್ಯದ ಮುಂದೆ ಇದರ ಅಕೌಂಟಬಿಲಿಟಿಯನ್ನ ಪ್ರೂವ್ ಮಾಡುವಂತ ಅಗತ್ಯ ಇದೆ ಅನ್ನುವಂಥದ್ದು ನನ್ನ ಮೊದಲ ರಿಯಾಕ್ಷನ್. ಆದ್ಮೇಲೆ ಏನಾಯ್ತು ಅನ್ನೋದನ್ನು ಕೂಡ ಜನರಿಗೆ ತಲುಪಿಸಬೇಕು ಅಂತ ನೀವು ಹೇಳ್ತಾ ಇದ್ರೆ. ಎಸ್ ಸರ್, ಇನ್ನು ಹೌದು. ಇಲ್ಲ ಅಂದ್ರೆ ಮುಂದಿನ ವರ್ಷ ನಾವು ಮಾಡ್ಬೇಕಾ ಬೇಡ ಅಂತ ತೀರ್ಮಾನ ಮಾಡೋದು ಹೇಗೆ? ಜನರಿಗೆ ಆ ನಾಲೆಡ್ಜ್ ಕೂಡ ಇರೋದಿಲ್ಲ, ಸಕ್ಸಸ್ ಆಯ್ತಾ ಇಲ್ವಾ ಏನು ಅಂತ. ಹೌದು. ಎಸ್ ಸರ್, ಇನ್ನು ಬನ್ನಿ ಸರ್. ಜನರು ಅದನ್ನ ನೋಡೋದು ಇಲ್ಲ ಮೇಡಮ್, ಯಾರು ನೋಡೋದಿಲ್ಲ. ಅವ್ರದೇ ಪ್ರದೇಶದಲ್ಲಿ ಮೋಡ ಬಿತ್ತನೆ ಮಾಡಿದೀವಿ ಅಂತ ಹೇಳಿ ಬಿಲ್ ಮಾಡ್ಕೊಂಡು ಹೋಗಿರ್ತಾನೆ. ರೈತರಿಗೆ ಅದು ಗೊತ್ತೇ ಆಗೋದಿಲ್ಲ.
ಗೊತ್ತಿರೋರು ಬತ್ತೋ ಇಲ್ವಾ ಪಕ್ಕದೂರಲ್ಲಿ ಬಂದಿರ್ಬೋದು ಬಿಡ್ರಿ, ನಮ್ಮೂರ್ಗ ದುರದೃಷ್ಟ ಮೋಡ ಬಿತ್ತನೆ ಮಾಡಿದ್ರು ನಮ್ಗೆ ಬಂದಿಲ್ಲ ಅಂತ ಜನ ಸುಮ್ನೆ ಆಗೋಗ್ಬಿಡ್ತಾರೆ ಪಾಪ. ಹೌದು ಸರ್, ಕರೆಕ್ಟ್. ಎಸ್, ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ. ಇನ್ನು ವಲಿ ಸರ್, ಈಗ ಮೋಡ ಬಿತ್ತನೆ ಮಾಡೋದಕ್ಕೆ ಸೂಟೇಬಲ್ ಟೈಮ್, ಯಾಕಂದ್ರೆ ಈಗ ಆಗಸ್ಟ್ ಎಂಡಿಂಗ್, ಇನ್ನೇನು ಸೆಪ್ಟೆಂಬರ್ ಅಲ್ಲಿ ಶುರು ಮಾಡ್ತಾರೆ ಅಂದ್ರೂ ಕೂಡ ಸೂಟೇಬಲ್ ಟೈಮ್. ಏನೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಂದ್ರು ಇವಾಗಿಂದ ಸೆಪ್ಟೆಂಬರ್ 15 ಅವರು ಮಾಡಿದ್ರೆ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಅದು ಮಾಯಿಶ್ಚರ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಮ್ಗೆ ಈಗ ಹಿಂಗಾರು ಮಳೆ ಬರುವಂತ ಪ್ರಸಂಗಗಳಲ್ಲಿ ತೇವಾಂಶ ಇರುತ್ತೆ, ಗಾಳಿನಲ್ಲಿ ವಿಂಡ್ ಸ್ಪೀಡ್ ಒಂದು 10 ರಿಂದ 12 ಕಿಲೋಮೀಟರ್ ಅಷ್ಟೇ ಇರುತ್ತೆ. ಸೊ ಈ ಟೈಮ್ನಲ್ಲಿ ಮಾಡಿದ್ರೆ ಉತ್ತಮವಾಗಿರ್ಬೋದು. ಬಟ್ ಇದು ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತಂದರೆ, ನಾನು ಈಗಾಗಲೇ ಹೇಳ್ದಂಗೆ ನಮ್ಮಲ್ಲಿ ಆ ಸಿಲ್ವರ್ ಅಯೋಡು ಮತ್ತು ಸೋಡಿಯಂ ಕ್ಲೋರೈಡು ಇವೆಲ್ಲ ಏನಾಗುತ್ತೆ ಅಂತಂದರೆ ತೇವಾಂಶದಲ್ಲಿ ಸೇರಿಕೊಂಡು ಮತ್ತೆ ಭೂಮಿಗೆ ಇಳಿಯುತ್ತೆ. ಸೊ ಆ ಕೆಮಿಕಲ್ ಏನು ಮಾಡುತ್ತೆ ಅಂತಂದರೆ ನೀರಿನಲ್ಲಿರುವತಕ್ಕಂಥ ಅತಿ ಸೂಕ್ಷ್ಮ ಜಲಚರಗಳು ಇದ್ರ ಮೇಲೆಲ್ಲ ನೇರ ಪರಿಣಾಮಗಳು ಬೀಳುತ್ತೆ. ಸೊ ಯಾವಾಗ ಸೂಕ್ಷ್ಮ ಜಲಚರಗಳಲ್ಲಿ ಇಲ್ಲ ಅಂತಂದ್ರೆ ನೀರಿನಲ್ಲಿರೋ ಮೈಕ್ರೋ ಅಕ್ವಾಟಿಕ್ ಸ್ಪೀಶೀಸ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನೀರಿನಲ್ಲಿ ವಾಸವಿರತಕ್ಕಂಥ ಎಷ್ಟೋ ಜಾತಿಯ ಮೀನುಗಳ ಮೇಲೆ ಇದರ ನೇರ ಪರಿಣಾಮ ಬೀಳುತ್ತೆ. ಸೊ ಅಷ್ಟೇ ಅಲ್ಲದೆ ಈ ನೀರು ಬಿದ್ದಂಥ ಸಂದರ್ಭದಲ್ಲಿ ಇದು ಕೆಳ ಹಂತದಲ್ಲಿ ಹರಿದೋಗುತ್ತಲ್ಲ, ಕೆಳ ಪ್ರದೇಶಕ್ಕೆ ಹರಿದೋದಾಗ ಅಲ್ಲಿ ಹೋಗಿ ಅದು ಶೇಖರಣೆ ಆಗುತ್ತೆ. ಈ ಸಿಲ್ವರ್ ಕೆಮಿಕಲ್ ಹೋಗಿ ಅಲ್ಲಿ ಶೇಖರಣೆ ಆಗಿ ತದನಂತರದಲ್ಲಿ ಇದು ನದಿ ಇದರಲ್ಲಿ ಪಾತ್ರದಲ್ಲೆಲ್ಲ ಸೇರುತ್ತೆ. ಸೊ ಸೂಕ್ಷ್ಮ ಇದಕ್ಕೆ ತೊಂದರೆ ಆಗೇ ಆಗುತ್ತೆ. ಸೊ ಯಾವಾಗ ಅದ್ರ ಮೇಲೆ ಪರಿಣಾಮ ಆಗುತ್ತೋ ಮತ್ತೆ ಆ ಇಕೋಸಿಸ್ಟಮ್ ಅಲ್ಲಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಅಗೇನ್ ಇಟ್ ವಿಲ್ ಕಮ್ ಟು ಅಸ್. ಅಂದ್ರೆ ಮಣ್ಣಿಗೆ ಹೋಗಿ ಸೇರ್ಕೊಂಡಾಗ ಅಲ್ಲೂ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ. ನಿಧಾನವಾಗಿ ಅದು ಫಂಗಸ್ ಗ್ರೋತ್ ಆಗ್ಬೋದು ಜಲಚರಗಳಲ್ಲಿ, ಮತ್ತೆ ಆಲ್ಗೆ, ಈ ಮೀನು ತಿನ್ನುವಂತ ಸಣ್ಣ ಸಣ್ಣ ಮೈಕ್ರೋ ಆರ್ಗಾನಿಸಮ್ ಅದ್ರ ಮೇಲೆಲ್ಲ ನೇರ ಪರಿಣಾಮ ಬೀಳುತ್ತೆ. ಈಗ ನಾವು ಮನುಷ್ಯರು ಇನ್ ಕೇಸ್ ಅದ್ರಲ್ಲಿ ನೆನೆದ್ರೆ ನಮ್ಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ? ಸ್ಕಿನ್ ಇರಿಟೇಷನ್ ಇದ್ದೇ ಇರುತ್ತೆ, ಸ್ಕಿನ್ ಇರಿಟೇಷನ್ ಇರುತ್ತೆ ಇದರಿಂದ. ಸೊ ಮೋಡ ಬಿತ್ತನೆ ಮಾಡುವಂಥ ಟೈಮ್ನಲ್ಲಿ ಜನರಿಗೂ ಒಂದು ಎಚ್ಚರಿಕೆ ಅಂತ ಕೊಡುವಂಥ ಒಂದು ವಿಧಾನನೂ ಅಳವಡಿಸ್ಕೊಂಡ್ರೆ, ಅಂದ್ರೆ ಈಗ ಇದು ಮೋಡ ಬಿತ್ತನೆ ಮಾಡಿದ್ಕೇನೆ ಈಗ ಮಳೆ ಬರ್ತಿದೆ ಅನ್ನೋದು ಗೊತ್ತಾಗಿರುತ್ತಲ್ವಾ ಸರ್ ಅವರಿಗೆ? ಆ ನಾಲೆಡ್ಜ್ ಅವರು ಶೇರ್ ಮಾಡ್ಬೇಕಾಗತ್ತೆ. ಇಂಥ ಜಾಗದಲ್ಲಿ ಮಾಡಿದೀವಿ, ಪಾರದರ್ಶಕತೆ ಇಟ್ಕೊಂಡ್ರೆ ಆ ಒಂದು ಇಲಾಖೆಯಿಂದ ಜನಗಳಿಗೂ ಗೊತ್ತಾಗುತ್ತೆ, ಓ ಈ ಕಡೆ ಇದು ಮಾಡಿದ್ರು. ಸಾಯಿಲ್ ಟೆಸ್ಟ್ ಈಗಾಗಲೇ ಆಂಜನೇಯ ರೆಡ್ಡಿ ಹೇಳ್ದಂಗೆ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಕಾಲ ಅನ್ನೋ ಇದರಲ್ಲಿ ಯಾವ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹೋದ್ಸಲ ಏನಿತ್ತು, pH ವ್ಯಾಲ್ಯೂ ಏನು ವಾಟರ್ದು, ಇದನ್ನೆಲ್ಲ ಟೆಸ್ಟ್ ಮಾಡ್ಕೋಬೋದು. ರೈತರಿಗೆ ಅದು ಅವಕಾಶಗಳಿದೆ ಈಗ. ಕರೆಕ್ಟ್ ಸರ್. ಇನ್ನು ಗೋವಿಂದ್ ಸರ್, ನೀವು ಹೇಳಿ, ಈಗ ಮಳೆ ಆಗಸ್ಟ್ ಮುಗಿತಾ ಬಂದರೂ ಕೂಡ ಇಷ್ಟು ವರ್ಷಗಳಲ್ಲಿ ಎಷ್ಟು ಮಳೆ ಬರ್ತಿತ್ತು ಅಷ್ಟರ ಮಟ್ಟಿಗಂತೂ ಈ ಬಾರಿ ಮಳೆ ಇಲ್ಲ, ಬರಗಾಲ ಇದೆ. ರೈತರಾಗಿ ಏನು ಹೇಳ್ತೀರಾ ನೀವು? ಮೇಡಮ್, ಇವಾಗ ಏನೇ ಮಾಡಿದ್ರು ಸರ್ಕಾರ ಏನೇ ಕಾರ್ಯಕ್ರಮ ಮಾಡಬೇಕು ಏನೇ ಮಾಡಿದ್ರು ಸಕ್ಸಸ್ ಆಗಲ್ಲ. ಯಾಕಂದ್ರೆ ಇಷ್ಟು ವಿಸ್ತೀರ್ಣ ಪ್ರದೇಶದಲ್ಲಿ ಅದು ಮಳೆ ಬಂದ್ರು ಅಷ್ಟೊಂದು ಎಫರ್ಟ್ ಆಗಿ ಸರ್ಕಾರ ಅನುದಾನ ಇದು ಮಾಡಿ ಬಳಸ್ಕೊಂಡ್ರು ರೈತರಿಗಂತೂ ಇದಂತೂ ಉಪಯೋಗ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಮಳೆ ಬಂದ್ರೇನೆ ಅದರಿಂದ ಉಪಯೋಗ ಆಗುತ್ತದೆ. ಈ ಕೃತಕ ಅಭಾವ ಇದು ಮಾಡಿ ನಾವು ನೀರು ಇದು ಮಾಡಿದ್ರು ಆಗಲ್ಲ ಮೇಡಮ್. ಯಾಕಂದ್ರೆ ಇವಾಗ ಏನೋ ಒಂದು ಬೆಲೆ ಇಡ್ತೀವಿ, ಅದಕ್ಕೆ ಬೇಕಾದಂತಹ ತೇವಾಂಶ ನೀರು ಮಳೆ ಜಾಸ್ತಿ ಬಂದ್ರೆ ಇಷ್ಟು ಮಿಲಿಮೀಟರ್ ಅಂತ ಬಂದ್ರೆ ಉಪಯೋಗ ಆಗುತ್ತದೆ. ಮೋಡ ಬಿತ್ತನೆಯಿಂದ ಸಕ್ಸಸ್ ಆಗಲ್ಲ ಮೇಡಮ್. ಇದರಿಂದ ಸುಮ್ಮನೆ ಏನೋ ಒಂದು ನಾವು ಮಾಡಿದ್ದೀವಿ, ಏನೋ ರೈತರಿಗೆ ಏನೋ ಇದು ಕೊಟ್ಟಂಗೆ ಆದಂಗೆ ಒಂದು ಇದಾಗುತ್ತೆ ಮೇಡಮ್ ಅಷ್ಟೇ. ಸರ್, ಇಲ್ಲಿವರೆಗೂ ನಿಮ್ಮ ಭಾಗದಲ್ಲೆಲ್ಲ ಮಳೆ ಆಗಿದೆಯಾ? ಹೆಂಗಿದೆ ಅಲ್ಲಿ? ಇಲ್ಲ ಮೇಡಮ್, ನಮ್ಮ ಭಾಗದಲ್ಲೇ ಬೆಲೆ ಇಲ್ಲ. ಇವಾಗ ಬಿತ್ತನೆ ಮಾಡಿಲ್ಲ, ಇನ್ನ ಎಲ್ಲ ಉಳುಮೆ ಮಾಡ್ಕೊಂಡ್ರು ಫಸ್ಟ್ ಟೈಮ್. ಈಗ ತನಕ ಬಿತ್ತನೆ ಮಾಡಿಲ್ಲ. ಮಳೆ ಬಂದ್ರು ಇನ್ನು ಬೆಲೆ ಆಗಕ್ಕಾಗಲ್ಲ ಮೇಡಮ್. ನೆಕ್ಸ್ಟ್ ಇದು ಬಂದ್ರೆ ಅದೇನೋ ಕಡಿಮೆ ನೀರಿನಲ್ಲಿ ಏನಾದ್ರೂ ಬೇರೆ ಬೆಳೆ ಬೆಳಕ್ಕೆ ಒಂದು ಪ್ಲಾನ್ ಮಾಡ್ಕೋಬೇಕು. ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಇದು ಮಾಡ್ಬೇಕು, ಸ್ವಲ್ಪ ಅವೇರ್ನೆಸ್ ಮಾಡಿ ಸ್ವಲ್ಪ ಇದು ಮಾಡ್ಬೇಕು. ಇನ್ನು ಆಂಜನೇಯ ಸರ್, ಈಗ ಒಂದು ಪ್ರದೇಶದಲ್ಲಿ ಕ್ಲೌಡ್ ಸೀಡಿಂಗ್ ಮಾಡಿ ಮಳೆಯನ್ನ ತರಿಸುವಂತ ಪ್ರಯತ್ನ ಮಾಡಿದ್ರೆ ಅದರ ಎಫೆಕ್ಟ್ ಇನ್ನೊಂದು ಪ್ರದೇಶದ ಮಳೆ ಮೇಲೆ ಆಗುತ್ತಾ, ಹೇಗೆ ಅಂತ? ಮೇಡಮ್, ಇದು ಬಹಳ ಒಂದು ರೀತಿಯಾದಂತ ಕಾಂಪ್ಲೆಕ್ಸಿಟಿ ಇರ್ತಕ್ಕಂಥ ಸಬ್ಜೆಕ್ಟ್ ಇದು. ರೈನ್ ಮಳೆಯ ಈಗ ನೋಡಿ, ನಮ್ಮ ಕಣ್ಮುಂದೆ ಇರ್ತಕ್ಕಂತ ಏನು ಪಾರಂಪರಿಕ ಮಳೆ ಇದೆ ಅದರಲ್ಲೇ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅಲ್ವಾ? ಈಗ ನೋಡಿದ್ರೆ ನಮಗೆ ಯಾವಾಗ ಮುಂಗಾರು ಶುರುವಾಗ್ಬೇಕಾಗಿತ್ತು ಮತ್ತು ಮುಂಗಾರು ಆರಂಭ ಮತ್ತು ಮುಗಿಯೋದು ಯಾವಾಗ, ಹಿಂಗಾರು ಆರಂಭ ಮತ್ತು ಮುಗಿಯೋದು ಯಾವಾಗ, ಇದರಲ್ಲೇ ಬೇಕಾದಷ್ಟು
ಬದಲಾವಣೆ ಆಗಿದ್ದಾವೆ. ಈ ಪ್ರಪಂಚದಲ್ಲೇನೆ ಈ ಮಳೆಯ ಒಂದು ಏನು ಪ್ಯಾಟರ್ನ್ ಇದೆ ಇದ್ರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನಮ್ಮ ಇವಾಗ ನಮ್ಮ ಪ್ರದೇಶದಲ್ಲಿ ಈಗ ನಮ್ಮದು ಬಯಲುಸೀಮೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇಷ್ಟೊತ್ತಿಗಾಗ್ಲೇ ಗುಂಟುವೆಗಳಿಗೆ ಬರಬೇಕಾಗಿತ್ತು ಹೊಲಗಳೆಲ್ಲ. ನನ್ನ ಪ್ರಕಾರ ಇಲ್ಲಿವರೆಗೂ 99% ರೈತರು ಇನ್ನೂ ರಾಗಿನೂ ಹಾಕಕ್ಕಾಗಿಲ್ಲ, ಕಡಲೆ ಬೀಜನೂ ಹಾಕಕ್ಕಾಗಿಲ್ಲ. ಆದ್ರೆ ಈಗ ಮಳೆ ಒಂದ್ ಕಡೆ ಇವರು ಕ್ಲೌಡ್ ಸೀಡಿಂಗ್ ಮಾಡ್ತೀವಿ ಅಂದ್ರೆ ನೋಡಿ, ನಾವ್ ಏನಂದ್ರೆ ಈ ಪರಿಸರದ ಬಗ್ಗೆ ತಿಳ್ಕೊಂಡಿರೋರು ಏನಾದ್ರು ಮಾತಾಡಿದ್ರೆ ರಾಜ್ಯದಲ್ಲಿ ಒಂದು ಅಭಿಪ್ರಾಯ ಇದೆ, ನೋಡಪ್ಪ ಎಲ್ಲದಕ್ಕೂ ಅಡ್ಡ ಹಾಕ್ತಾರೆ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಅದನ್ನ ಯಾರು ಹುಟ್ಟಾಕ್ತಾರೆ ಅಂದ್ರೆ ಈ ಕ್ಲೌಡ್ ಸೀಡಿಂಗ್ ತಗೊಳ್ಳುವಂತ ಏಜೆನ್ಸಿನೋ ಕಾಂಟ್ರಾಕ್ಟರ್ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಆಫೀಸರ್ಗಳು ಇವ್ರು ಹುಟ್ಟಾಕ್ತಾರೆ ಅಂತದನ್ನ. ನೋಡ್ರಿ ನಾವೇನೋ ಮಾಡಿ ಯಾರಿಗೋ ಒಬ್ರಿಗೆ ಉಪಯೋಗ ಆಗ್ತಿವಿ ಅಂತ ಹೋದ್ರೆ ಇವರೆಲ್ಲ ಅಡ್ಡ ಆಗ್ತಾರೆ ಅಂತ ಹೇಳಿ. ಈಗ ನೋಡಿ ಅವ್ರು ಯಾರು ಪಾಪ ನಮ್ ಗೋವಿಂದ ರೆಡ್ಡಿ ಅವ್ರು ಮಾತಾಡೋದು ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಎಲ್ರಿಗೂ ಕಾಸ್ಮೆಟಿಕ್ ಬೇಕು, ಎಲ್ರಿಗೂ ಒಂಥರ ಗ್ಲಾಮರಿಸ್ ಇರ್ತಕ್ಕಂಥ ಯೋಜನೆಗಳು 1,116 ಕೋಟಿಗಳು ಖರ್ಚು ಮಾಡಿದ್ವಿ, ಇದೆಲ್ಲ ಬೇಕು. ಆದ್ರೆ ನಮ್ಮ ರೈತನ ಅಭಿಪ್ರಾಯ ಹೇಗಿರ್ತದೆ ಅಂದ್ರೆ, ಕನಿಷ್ಠ ನಮ್ಗೆ ಬರ್ದೇ ಇದ್ರು ಇನ್ಯಾರೋ ಒಬ್ಬರಿಗೆ ರೈತರಿಗೆ ಅನುಕೂಲ ಆಗತ್ತೆ ಅಂದ್ರೆ ಖಂಡಿತ ಅದನ್ನ ಸ್ವಾಗತ ಮಾಡ್ತಾರೆ. ಆಯ್ತಪ್ಪ, ನನಗ್ ಬರ್ದೇ ಇದ್ರೆ ಇನ್ನೊಬ್ಬನಿಗೂ ಬರ್ದೇ ಇರೋದು ಬೇಡ, ಮಳೆ ಅಥವಾ ಬೆಳೆ ಅನ್ನೋದು ಆ ಭಾವನೆ ನಮ್ಮ ರೈತರೆಲ್ಲ ದೊಡ್ಡತನ ಇದೆ. ಆದ್ರೆ ಈಗ ಇಂಥದ್ದೊಂದು ಪ್ರಾಜೆಕ್ಟ್ ಅನ್ನ ತಂದು ನಾವೆಲ್ಲ ಮಾಡ್ತೀವಿ ಅಂತ ಹೇಳುವಂತ ನಮ್ಮ ಸರ್ಕಾರ ಅಥವಾ ಇಲಾಖೆ ಅಥವಾ ಅಧಿಕಾರಿಗಳು ಈಗ ಮಳೆಯ ಕೊರತೆ ಬರ್ಲಿಕ್ಕೆ ಕಾರಣವಾಗುವಂತ ಹಲವಾರು ಯೋಚನೆಗಳು ಅಂದ್ರೆ ನೈಸರ್ಗಿಕವಾದಂತ ನಿಸರ್ಗ ಕೊಟ್ಟಂತ ಯೋಚನೆಗಳೀಗ ಬೆಟ್ಟ ಗುಡ್ಡಗಳನ್ನ ಕಡಿತಾರೆ, ಅವುಗಳನ್ನ ನಾಶ ಮಾಡ್ತಾರೆ. ಇವತ್ತು ಬೇರೆ ಬೇರೆ ಪರ್ಪಸ್ಗೆ ಬೆಟ್ಟಗುಡ್ಡಗಳನ್ನೆಲ್ಲ ಸರ್ವನಾಶ ಮಾಡ್ತಿದ್ದಾರೆ, ಕಾಡನ್ನ ನಾಶ ಮಾಡ್ತಿದ್ದಾರೆ, ಅರಣ್ಯವನ್ನ ನಾಶ ಮಾಡ್ತಿದ್ದಾರೆ. ಇವೆಲ್ಲವನ್ನ ನಿಲ್ಲಿಸ್ಬೇಕು. ನಾವು ಮಳೆ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಆ ಒಂದು ಕಾಮನ್ ಸೆನ್ಸ್ ಅದು ಯಾರಿಗೂ ಇರೋದಿಲ್ಲ. ಬಟ್ ಇಂಥ ಯೋಜನೆ ಬಂದಾಗ ಇದನ್ನ ಎಲ್ರೂ ಬಹಳ ಖುಷಿಯಿಂದ ರಿಸೀವ್ ಮಾಡ್ತಾರೆ. ಆದ್ರೆ ನಿಮ್ಮ ಪ್ರಶ್ನೆಗೆ ಇವಾಗ ಎಲ್ಲೋ ಒಂದ್ ಕಡೆ ಮೋಡ ಬಿತ್ತನೆ ಮಾಡಿದ್ರೆ ಇನ್ನೊಂದ್ ಕಡೆ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ರಲ್ಲಿ ನನಗೇನು ವೈಜ್ಞಾನಿಕವಾದಂತ ಮಾಹಿತಿ ಆ ಥರದ್ದೇನಿಲ್ಲ. ಆದ್ರೆ ನನಗಿರ್ತಕ್ಕಂಥ ಮಾಹಿತಿ ಏನಂದ್ರೆ, ಇವರು ಮಳೆನೇ ಬರ್ದೇ ಇರ್ತಕ್ಕಂತ ಅಥವಾ ಮೋಡಗಳೇ ಇಲ್ದೇ ಇರ್ತಕ್ಕಂತ ಜಾಗದಲ್ಲಿ ಮಳೆ ಸುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಮಳೆ ಬರುವಂತ ಮೋಡವನ್ನ ಅಂದ್ರೆ ಮೋಡದಲ್ಲಿ ಮಳೆ ತರುವಂತ ಮೋಡಗಳು ಬರ್ತಾ ಇದಾವೋ ಅದರ ಮೇಲೆ ಈ ರೀತಿಯಾದಂತ ಕೆಲವು ರಾಸಾಯನಿಕಗಳು, ಹಲವಾರು ರಾಸಾಯನಿಕಗಳಿದಾವೆ, ಅದರಲ್ಲಿ 1-2 ಅಲ್ಲ, ಹಲವಾರು ರಾಸಾಯನಿಕಗಳನ್ನ ಇವ್ರು ಬಳಸ್ತಾರೆ. ಅಂತ ರಾಸಾಯನಿಕಗಳನ್ನ ಬಳಸಿದಾಗ ಈ ಬರುವಂತ ಮಳೆ ಇನ್ನೊಂದಷ್ಟು ಪ್ರಮಾಣ ಜಾಸ್ತಿ ಮಳೆ ಅಲ್ಲಿ ಸುರಿತದೆ ಅನ್ನುವಂಥದ್ದು ಇದರಲ್ಲಿ ಇರ್ತಕ್ಕಂಥ ವಿಜ್ಞಾನ. ಸೊ ಅದನ್ನ ಮಾಡುವಂತ ಸಂದರ್ಭದಲ್ಲೂ ಸಹ ಅನೇಕ ಸಾರಿ ಏನಾಗುತ್ತೆ, ಈಗ ಫ್ಲೈಟು ಎಲ್ಲೋ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ಅದು ಗೋಲ್ ಇರುತ್ತಲ್ಲ, ಅದು ಎಲ್ಲಿಗೆ ಹೋಗಿ ಹಾಕ್ಬೇಕು ಅಂತ ಗೋಲ್ ಇರುತ್ತಲ್ಲ, ಅಲ್ಲಿಗೆ ಪ್ರಯಾಣ ಮಾಡ್ಲಿಕ್ಕೆ ಒಂದು ಸಮಯ ನಿಗದಿ ಮಾಡಿರ್ತಾರೆ. ಆ ಪ್ರಯಾಣ ನಿಗದಿ ಮಾಡಿರ್ತಕ್ಕಂಥ ಮೋಡಗಳ ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ಗಾಳಿಯ ವೇಗದವನ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ರೇನು ಸರಿಯಾಗಿ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅಥವಾ ಸ್ವಲ್ಪ ಹಿಂದು ಮುಂದೆ ಆಯ್ತು ಅಂದ್ರೆ ಖಂಡಿತ ಇವರು ಹೋಗಿರೋ ಜಾಗದಲ್ಲಿ ಮೋಡಗಳು ಮುಂದಕ್ಕೆ ಪಾಸ್ ಆಗಿ ಹೋಗಿರ್ಬೋದು ಅಥವಾ ಇಲ್ದೇನು ಇರ್ಬೋದು. ಈ ರೀತಿಯಾದಂತ ಹಲವಾರು ಅಂದ್ರೆ ಈ ಕೋಆರ್ಡಿನೇಷನ್ ಮತ್ತು ಕನ್ವರ್ಜೆನ್ಸ್ ಇದೆಯಲ್ಲ ಇದ್ರದ್ದು, ಇದನ್ನ ಖಂಡಿತ ಮಾಡಿದ್ರೆ ಬರುವಂತ ಮಳೆಯನ್ನ ಇನ್ನೊಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸುರಿಸಬಹುದು ಅನ್ನುವಂಥದ್ದೇ ಇದರಲ್ಲಿ ಇರ್ತಕ್ಕಂಥ ವಿಜ್ಞಾನ. ಅದರಿಂದ ಈಗ ಎಲ್ಲೋ ಒಂದು ಜಿಲ್ಲೆಯಲ್ಲೋ ಅಥವಾ ಯಾವುದೋ ಒಂದು ತಾಲೂಕಿನಲ್ಲೋ ನಾವು ಮಳೆ ಸುರಿಸ್ತೀವಿ ಅಂತ ಹೋಗೋದಿದೆಯಲ್ಲ, ಇದು ಅವ್ರಿಗೆ ಸ್ವಲ್ಪ ಅಲ್ಪ ಪ್ರಮಾಣದ ಸಹಾಯ ಆಗತ್ತೆ ಅಂದ್ರೆ ಆಗ್ಲಿ, ಅದು ಬೇರೆ. ಆದ್ರೆ ಉಳಿದಂತ ಜಿಲ್ಲೆಗಳ ಪರಿಸ್ಥಿತಿಯ ಬಗ್ಗೆನೂ ಸರ್ಕಾರ ಏನಾದ್ರೂ ಚಿಂತನೆ ಮಾಡಬೇಕಾಗಿತ್ತಲ್ವಾ? ಆಮೇಲೆ ಅದ್ರ ಜೊತೆಗೆ ಈಗ ನಾನು ಮೊದಲೇ ಹೇಳಿದೆ, ನಮಗೆ ಆತಂಕ. ಈಗ ನೋಡಿ, ನಮ್ಮ ಬಯಲುಸೀಮೆದೆ ನೋಡ್ಕೊಂಡಾಗ ನಾವು ಈ ಸಾರಿ ಏನು ಬಿತ್ತನೆ ಮಾಡಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ದನಕರುಗಳಿಗೆ, ಯಾಕೆಂದ್ರೆ ನಮ್ಮ ಪ್ರದೇಶ ಅತ್ಯಂತ ಹೆಚ್ಚು ಡಿಪೆಂಡ್ ಆಗಿರತಕ್ಕಂಥದ್ದು ಪಶುಸಂಗೋಪನೆ ಮೇಲೆ. ಇವತ್ತು ಆ ಪಶುಸಂಗೋಪನೆ ಮೇಲೆ ಏನಾದ್ರೂ ಹೊಡೆತ ಬಿದ್ರೆ ಅಥವಾ
ರೇಷ್ಮೆ ಮೇಲೆ ಹೊಡೆತ ಬಿದ್ರೆ ರೈತರಿಗೆ ತುಂಬಾ ದೊಡ್ಡ ಕಷ್ಟ ಬರ್ತದೆ. ಅಂದ್ರೆ ಈಗ ಮೇವಿಲ್ದೆ ಇದ್ದಾಗ ಏನ್ ಮಾಡ್ತಾನೆ ರೈತ, ತನ್ನ ದನ ಕರುಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ಈ ಫೀಡ್ ಅಂತ ಏನು ಮಾರ್ತಾ ಇದ್ದಾರೆ ಆ ಖಾಸಗಿಯವರು, ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತದೆ. ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾದ್ರೆ ಇವತ್ತು ನೋಡಿ, ಅದು ಮೊದಲಿದ್ದಕ್ಕೂ ಕೇವಲ 3-4 ವರ್ಷಗಳಲ್ಲಿ ಆ ಫೀಡಿನ ಬೆಲೆ ಡಬಲ್ ಆಗಿದೆ. ಆ ಡಬಲ್ ಆದಾಗ ಅವರು ಅದನ್ನ ತಗೊಳಕ್ಕಾಗೋದಿಲ್ಲ, ದನ ಕರುಗಳನ್ನ ಮೇಯ್ಸಕ್ಕಾಗೋದಿಲ್ಲ. ಮತ್ತು ಮೇಯಿಸಿದ್ರು ಅದರಲ್ಲಿ ಏನು ಹಾಲಿನ ಉತ್ಪನ್ನದಲ್ಲಿ ಬರ್ತದೆ ಹಣ, ಅದೆಲ್ಲವನ್ನೂ ಆ ಫೀಡ್ ಅವನಿಗೆ ಕೊಡೋದಕ್ಕೇನೆ ಸಾಕಾಗೋದಿಲ್ಲ. ಈ ರೀತಿಯಾದಂತ ಹಲವಾರು ಸಮಸ್ಯೆಗಳು, ಅಂದ್ರೆ ಬರ ಮತ್ತು ಮಳೆ ಮೇಲೆ ಹಲವಾರು ಸಮಸ್ಯೆಗಳು, ಈ ರೀತಿಯಾದಂತ ಇಂಟರ್ಲಿಂಕಿಂಗ್ ಸಮಸ್ಯೆಗಳಿರ್ತವೆ. ಇದ್ರ ಕಡೆಗೂ ಸರ್ಕಾರ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಭಾವನೆ. ಅದ್ರ ಜೊತೆಗೆ ಇವತ್ತು ನೋಡಿ, ಎಲ್ಲ ಈಗ ಮೊದಲು 100 ವರ್ಷಗಳ ಹಿಂದೆ ಈ ಮಳೆ ನಕ್ಷತ್ರಗಳಿಗೆ ಆಧರಿಸಿ ಮಳೆ ಬರ್ತಾ ಇತ್ತು. ಯಾವ ಮಳೆ ನಕ್ಷತ್ರದಲ್ಲಿ ನಾವು ಬೆಳೆ ಹಾಕ್ಬೇಕೋ ಆ ನಕ್ಷತ್ರದಲ್ಲಿ ಬೆಳೆ ಹಾಕ್ಬಿಟ್ರೆ ಅದು ಬೆಳೆ ಸುಖವಾಗಿ ಬರ್ತಾ ಇತ್ತು, ಈಲ್ಡ್ ಬರ್ತಾ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಒಂದ್ ಕಡೆ ನೆರೆ ಬರ್ತಾ ಇರ್ತದೆ ನೋಡಿ. ಈಗ್ಲೇ ನೋಡಿ, ರಾಜ್ಯದಲ್ಲಿ ನೋಡಿ ಅಥವಾ ದೇಶದಲ್ಲಿ ನೋಡಿ, ಕೆಲವು ಪ್ರದೇಶಗಳಲ್ಲಿ ವಿಪರೀತವಾದಂತ ಪ್ರವಾಹಗಳು, ನೆರೆ, ನಷ್ಟ, ಕಷ್ಟ, ಸಾವು, ನೋವು ಎಲ್ಲ ಆಗ್ತಾ ಇದೆ. ಇನ್ನೊಂದು ಕಡೆ ಬರ, ತೀವ್ರವಾದಂತ ಬರ, ಅದರಿಂದಾನು ಕಷ್ಟ, ನಷ್ಟ, ತಾಪತ್ರಯಗಳಾಗ್ತಾ ಇದೆ. ಈ ನೆರೆ ಮತ್ತು ಬರವನ್ನ ನೀಗಿಸುವಂತ ಒಂದು ನೀರಿನ ವ್ಯವಸ್ಥೆ, ಅಂದ್ರೆ ಇವತ್ತು ಯಥೇಚ್ಛವಾದಂತ ಮಳೆ ಬಂದು ಅದು ವ್ಯರ್ಥ ಎಲ್ಲೋ ಉಪಯೋಗವಿಲ್ಲದೆ ಹೋಗುವಂತ ಇದನ್ನ ಈ ಬರ ಇರ್ತಕ್ಕಂಥ ಪ್ರದೇಶಗಳಿಗೆ ಹರಿಸುವಂತ ಕೆಲಸಗಳೇ ಸರ್ಕಾರಗಳು ಗಮನ ಕೊಡಬೇಕು. ಅದರಿಂದ ಒಂದು ಶಾಶ್ವತವಾದಂತ ಪರಿಹಾರ ಬರ್ತದೆ ಹೊರತು ಈ ರೀತಿಯಾದಂತ ನಾವೇನೋ ಮಳೆ ಕ್ಲೌಡ್ ಸೀಡಿಂಗ್ ಮಾಡ್ಬಿಟ್ವಿ, ಅದರಿಂದ ರಾಜ್ಯಕ್ಕೆ ಒಳ್ಳೇದಾಯ್ತು, ರೈತರಿಗೆ ಒಳ್ಳೇದಾಯ್ತು ಅಂದ್ರೆ ಇದು ನಿಜವಾಗ್ಲೂ ಒಪ್ಪತಕ್ಕಂಥದ್ದು ಅಲ್ಲ ಮೇಡಮ್. ಎಸ್ ಸರ್, ಮತ್ತೆ ಮಾತಾಡ್ತಾ ಹೋಗೋಣ. ಒಟ್ನಲ್ಲಿ ಎಲ್ ನಿನೋ ಎಫೆಕ್ಟ್ ನಿಂದ ಈ ಬಾರಿ ಮಳೆಯ ಕೊರತೆ, ಬರಗಾಲ ಕೂಡ ಉಂಟಾಗಿದೆ. ಹೀಗಾಗಿ ಮೋಡ ಬಿತ್ತನೆಗೆ ಸರ್ಕಾರ ಮುಂದಾಗಿದೆ. ಎಸ್ ವಲ್ಲಿ ಸರ್, ಸೇಮ್ ಕ್ವೆಶ್ಚನ್ ನಿಮಗೂ ಕೂಡ. ಅಂದ್ರೆ ಈಗ ಒಂದು ಪ್ರದೇಶದಲ್ಲಿ ಮೋಡ ಬಿತ್ತನೆ ಪ್ರೋಸೆಸ್ ಮಾಡಿದ್ರೆ ಬೇರೆ ಪ್ರದೇಶದ ಮಳೆ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗೆ ಈ ಜಾಗನ ಅವ್ರು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ಎಲ್ಲಿ ಮಾಡಬೇಕು ಏನು ಅಂತ? ಜಾಗನ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಈಗಾಗಲೇ ಮಳೆ ಬರೋಕ್ಕೆ ಯೋಗ್ಯವಾದಂಥ ಒಂದು ಮೋಡ ಸೃಷ್ಟಿ ಆಗ್ತಾ ಇರುತ್ತಲ್ಲ, ಆ ಜಾಗದಲ್ಲೇ ಮಾಡಬೇಕು. ಕ್ಲಿಯರ್ ಸ್ಕೈನಲ್ಲಿ ನೀವು ಮೋಡ ಬಿತ್ತನೆ ಮಾಡೋದು ಫೇಲ್ ಆಗುತ್ತೆ. ಎಲ್ಲಿ ಮಳೆ ತರಿಸತಕ್ಕಂಥ ಸಂಭವ ಇದೆ ಆ ಜಾಗದಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ಸರಾಸರಿಗಿಂತ ಒಂದು 10-20% ಮಳೆ ಜಾಸ್ತಿ ಸುರಿಯೋ ಆ ಥರ ಮಾಡ್ಬೋದು ಅಷ್ಟೇ ಹೊರತು, ಎಲ್ಲಿ ಡ್ರೈ ಏರಿಯಾ, ಅಲ್ಲಿ ವಿಂಡು ಇಲ್ಲ, ಮಳೆ ಮಾಯಿಸ್ಟರು ಇಲ್ಲ, ಮೋಡದ ಇದು ಇಲ್ಲ ಇರೋಂತಕ್ಕಂಥ ಮಾಡಿದ್ರೆ ಫೇಲ್. ಇಟ್ ನೀಡ್ಸ್ ವಿಂಡ್ ಬ್ಲೋ, ತೇವಾಂಶ ಇರಬೇಕು ವಾತಾವರಣದಲ್ಲಿ, ಆಮೇಲೆ ಪಾಸಿಂಗ್ ಕ್ಲೌಡ್ಸ್ ಚೆನ್ನಾಗಿರಬೇಕು. ಸೊ ಅಂಥ ಟೈಮ್ನಲ್ಲಿ ನಾವು ಮಳೆನ ಹೆಚ್ಚು ಸುರಿಸ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೋದು. ಸರ್, ಈಗ ನೀವು ಹೇಳಿದ್ರಿ ಪಾಸಿಂಗ್ ಕ್ಲೌಡ್ಸ್ ಇರಬೇಕು ಅಂತ. ಹೀಗಾಗಿ ಇಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮೋಡ ಬಿತ್ತನೆ ಮಾಡಿ ಅದೆಲ್ಲ ಪಕ್ಕದ ಸ್ಟೇಟಲ್ಲಿ ಹೋಗಿ, ಈಗ ಕೇರಳದಲ್ಲೂ ಅಷ್ಟು ಮುಂದಕ್ಕೆಲ್ಲ ಹೋಗಲ್ಲ, ವೇರಿ ಆಗ್ಬೋದು. 2 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ವೇರಿ ಆಗ್ಬೋದು. ಯಾಕಂದರೆ ಕ್ಲೌಡ್ನ ನೀವು ಸೆಟ್ ಮಾಡಿದ್ಮೇಲೆ ಏಕಾಏಕಿ ವಿಂಡ್ ಬ್ಲೋ ಆದರೆ ನಾವು ಸೆಟ್ ಟಾರ್ಗೆಟ್ಗಿನ್ನ ಒಂದು 2-3 ಕಿಲೋಮೀಟ್ರ್ ಇಲ್ಲ 5-6 ಕಿಲೋಮೀಟ್ರ್ ಹಿಂದೆ ಮುಂದೆ ಬರ್ಬೋದು. ಅಂತಂದರೆ ಏರಿಯಲ್ ರೂಟ್ ತೊಗೊಂಡಾಗ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಅಂದರೆ ಸರ್, ಈಗ ಆ ಪ್ರಾಸೆಸ್ಸಲ್ಲಿ ಈಗ ಅವ್ರು ಸ್ಪ್ರೇ ಮಾಡ್ತಾರೆ, ಸ್ಪ್ರೇ ಮಾಡಿದ ತಕ್ಷಣ ಏನದು ಮೆಲ್ಟ್ ಆಗಿ ಕೆಳಗಡೆ ಬೀಳುತ್ತೆ ಅಥವಾ ಹೆಂಗೆ? ಇಲ್ಲ, ಅದು ಕ್ಲೌಡ್ಸ್ಗೆ ಪುಷ್ಟಿ ಕೊಡುತ್ತೆ. ಸೊ ಅಗ್ರಿಗೇಟ್ ಮಾಡಿ ಅಲ್ಲೇನಾಗುತ್ತೆ ಅಂತಂದರೆ ಅಲ್ಲೊಂಥರ ಒತ್ತಡ ಕ್ರಿಯೇಟ್ ಆಗಿ, ಪ್ರೆಷರ್ ಕ್ರಿಯೇಟ್ ಆಗಿ ಮಳೆ ಸುರಿಯುವಂಥ ಸಂಭವಗಳು. ಓಕೆ ಸರ್. ಇನ್ನು ಗೋವಿಂದ್ ಸರ್, ಹಾಗೆ ನೋಡಕ್ಕೆ ಹೋದರೆ ಹಿಂದಿನ ಕಾಲದಲ್ಲಿ ಮಳೆ ಬರಲಿಲ್ಲ ಅಂತಂದರೆ ಪರ್ಜನ್ಯ ಹೋಮ ಅಂತ ಮಾಡೋರು. ಅಂತಂದರೆ ರಾಜನ ಕಾಲದಲ್ಲಿ ಏನು ಮಾಡೋರು, ಆಸ್ಥಾನದ ಪಂಡಿತರ ಹತ್ರ ಕೇಳಿಕೊಂಡು ಮಳೆ ಬರಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ಪರ್ಜನ್ಯ ಹೋಮ ಅಂತ ಮಾಡೋರು. ಪರ್ಜನ್ಯ ಹೋಮ ಮಾಡಿದ್ದಾಗಲೆಲ್ಲ ಮಳೆ ಬರೆಸ್ಕೊತಾ ಇದ್ರು. ಅಂತಂದರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು 10-6 ಕಡೆ ಹೋಮ ಮಾಡಿದಾಗ ನಾವಿಲ್ಲಿ ಏನು ಹೊಗೆ ಮತ್ತು ಅದೇನು ನಾವು ಅವಿಸೆಲ್ಲ ಕೊಡ್ತಾರಲ್ಲ, ತುಪ್ಪ ಅಂತ, ಇದೆಲ್ಲ ಮೋಡದಲ್ಲಿ ಬೆರೆತು ಮಳೆ ಬರ್ತಾ ಇತ್ತು. ಅದನ್ನು ಪರ್ಜನ್ಯ ಹೋಮ ಅಂತಲೇ ಮಾಡ್ತಾ ಇದ್ರು. ಓಕೆ ಸರ್. ಇನ್ನು ಗೋವಿಂದ್ ಸರ್, ಈಗ ಮೋಡ ಬಿತ್ತನೆ ಬದಲಿಗೆ, ಅಂದರೆ ನೀವು ಹೇಳಿದ್ರೆ ಇದು ಬೇಕಾಗಿರಲಿಲ್ಲ ಅಂತ, ಸೊ ಇದ್ರ ಬದಲಿಗೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಮ್ಗೆ ಅನ್ಸುತ್ತೆ ರೈತರ ಪರವಾಗಿ? ಮೇಡಮ್, ನಮ್ಮ ಪ್ರಕಾರ ರೈತರಿಗೆ ಬೇರೆ ಕಡೆ ಎಲ್ಲಿಂದ
ಮೇವು ಸಿಕ್ಕಿದ್ರೆ ಒಂದೊಂದು ಯಾವುದೋ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಇಂದ ಸಪ್ಲೈ ಮಾಡಿದ್ರೆ ದನಕರುಗಳಿಗೆ ಉಪಯೋಗ ಆಗುತ್ತದೆ. ಮತ್ತೆ ನೀರಿಂದ ಏನಾದರೂ ಹೆಚ್ಚಾಗಿ ಇವಾಗ ನೀರೆಲ್ಲ ಕಂಟ್ರೋಲ್ ಮಾಡಿ ಇನ್ನು ಬೆಳೆ ಇಟ್ಟರು ಆಗೋ ಒಂದು ಪೊಸಿಷನ್ ಇಲ್ಲ. ದನಕರುಗಳಿಗೆ ಮತ್ತೆ ಹಸುಗಳಿಗೆ ಈ ಥರ ಏನಾದರೂ ಯೂಸ್ ಮಾಡಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿ ಮೋಡ ಬಿತ್ತನೆ ಮಾಡೋ ಒಂದು ಅನುದಾನವನ್ನು ತಗೊಂಡೋಗಿ ಈ ಥರ ಒಂದು ಬಳಸಿದ್ರೆ ಒಂದು ರೈತರಿಗೂ ಉಪಯೋಗ ಒಂದು ಅವಕಾಶ ಜಾಸ್ತಿ ಇದೆ ಮೇಡಮ್. ಇಲ್ಲಾಂದ್ರೆ ಇದು ಮೋಡ ಬಿತ್ತನೆ ಮಾಡಿದ್ರು ಸಕ್ಸಸ್ ಆಗಲ್ಲ. ಸುಮ್ಮನೆ ಏನೋ ಏಜೆನ್ಸಿ ಅವ್ರಿಗೆ ಸರ್ಕಾರದ ದುಡ್ಡು ಇದು ಮಾಡ್ತಾ ಇದ್ದಾರೆ ಹೊರತು ಇದರಿಂದ ಮೊದಲು ಎಸ್ ಎಂ ಕೃಷ್ಣ ಕಾಲದಲ್ಲಿ ಮಾಡಿದ್ರು, ಏನ್ ಸಕ್ಸಸ್ ಆಯ್ತು, ಅದರಿಂದ ಏನ್ ಎಫೆಕ್ಟ್ ಆಯ್ತು, ಜನರಿಗೆ ರೈತರಿಗೆ ಏನೇನೋ ಇದು ಮಾಡಕ್ ಆಗ್ತಾ ಇತ್ತು, ಆಗಲ್ಲ. ಇವಾಗ ಎಷ್ಟೊಂದು ಇದು ಇಂಥ ಪ್ರದೇಶ ಒಂದಿರುತ್ತೆ, ಅಷ್ಟು 287 ತಾಲೂಕದ ಬರಗಾಲ ಬಂದಿದೆ. ಇವಾಗ ಎಲ್ಲ ಮಾಡಕ್ ಸಕ್ಸಸ್ ಆಗಲ್ಲ, ಅದು ಸಮಸ್ಯೆ ಆಗುತ್ತೆ. ಅದ್ರ ಬದಲು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡ್ರೆ ಸರ್ಕಾರ ನಮ್ಮ ಪ್ರಕಾರ ಒಂದು ಒಳ್ಳೆಯದು, ರೈತರಿಗೆ ಉಪಯೋಗ ಆಗುತ್ತೆ, ದನಕರುಗಳಿಗೂ ಉಪಯೋಗ ಆಗುತ್ತೆ. ಒಂದು ಈಗ ಸರ್ ಸದ್ಯ ನಿಮ್ಮ ಊರುಗಳೆಲ್ಲ ರೈತರ ಸ್ಥಿತಿ ಯಾವ ರೀತಿ ಇದೆ? ಜಾಸ್ತಿ ಕಷ್ಟ ಇದೆ ಮೇಡಮ್. ಈಗ ಯಾವುದೇ ರೀತಿಯ ಬೆಳೆ ಇಲ್ಲ, ಏನು ಕುಡಿಯೋಕ್ಕಾಗಲೇ ನೀರಿನ ಅಭಾವ ಆಗಿದೆ. ಟ್ಯಾಂಕರಿಂದ ಓಡಿಸ್ಬೇಕಂದ್ರೆ ಬೋರ್ಗಳಾಗ್ತೂ ಬೋರಲ್ಲಿ ನೀರು ಸಿಗ್ತಾ ಇಲ್ಲ. ಅದೇ ಮೇಡಮ್ ಸ್ವಲ್ಪ ನೀರಲ್ಲಿ ಏನೋ ಕಾಲ ಮಾಡಬೇಕು, ಒಂದು 3-4 ತಿಂಗಳು ಕಾಲ ದುಡ್ಕೊಂಡು ಆದಷ್ಟು ಇದು ಮಾಡ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅಂದ್ರೆ ಸರ್ ಈ ಹಿಂದೆ ಸಚಿವರೇ ತಿಳಿಸಿದ್ರು, ಈಗ ಕುಡಿಯೋದಕ್ಕೇನೋ ನೀರಿನ ಪ್ರಾಬ್ಲಮ್ ಇಲ್ಲ, ಬಟ್ ಕೃಷಿ ಚಟುವಟಿಕೆಗಳಿಗೆ ನೀರಿನ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಅಲ್ಲಿರುವಂತಹ ರೈತರು ಆಯಾ ಜಿಲ್ಲೆಗೆ ಅನುಗುಣವಾಗಿ ತಜ್ಞರನ್ನ ಕೇಳಿ ಯಾವ ಬೆಳೆ ಬೆಳಿಬೇಕು ಅಂತ ತಿಳ್ಕೊಂಡು ಬೆಳೀರಿ ಅಂತ. ಸೊ ಅದನ್ನೆಲ್ಲ ಫಾಲೋ ಮಾಡಿದ್ರ ನಿಮ್ ಕಡೆ? ಇಲ್ಲ ಮೇಡಮ್, ನಾನು ಮೊನ್ನೆ ಒಂದಿದ್ರಲ್ಲೇ ಹೇಳಿದೆ ಮೇಡಮ್. ಯಾಕೆ ಗೊತ್ತಾ, ಇವಾಗ ಅತಿ ಕಮ್ಮಿ ನೀರಲ್ಲಿ ಏನ್ ಬೆಳೆ ಬರೀಬಹುದು, ರೈತರಿಗೆ ಏನು ಉಪಯೋಗ ಆಗುತ್ತೆ, ಯಾವ ಪ್ರದೇಶಕ್ಕೆ ಯಾವ ಇದು ಕೊಟ್ರೆ ಸರ್ ಆಗುತ್ತೆ. ಇವಾಗ ನಮ್ಮ ಕಡೆ ಏನಾದರೂ ತೊಗರಿ ಆಗ್ತಾ ಇದ್ವಿ, ಇವಾಗ ಜೋಳ ಆಗ್ತಾ ಇದ್ವಿ, ಅದ್ರ ಬದಲು ಬೇರೆ ಏನೇನು ಕೊಟ್ರೆ ಸರೋಗುತ್ತೆ, ಇವಾಗ ಆ ಥರ ಕೊಡಬೇಕು. ಆ ಥರ ಜಿಲ್ಲೆಗೆ ಸಂಬಂಧಪಟ್ಟ ಏನೇನು ಬೆಳೆ ಬೆಳೀತಾರೋ ಅವ್ರಿಗೆ ಆ ಥರ ಇದು ಮಾಡಿ ಸರ್ಕಾರದಿಂದ ಒಂದು ಇದು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುತ್ತೆ. ನಾವು ಕಡಿಮೆ ನೀರಿನಲ್ಲಿ ಬೆಳೆ ಬೆಳೆದು ಸದ್ಯಕ್ಕೆ ಈ ವರ್ಷ ಹಂಗೆ ರೈತರು ಒಂದೇನೋ ನಾವು ಉಸಿರಾಡಬೇಕಪ್ಪ ಮಾಡ್ಕೊಡ್ಬೇಕಷ್ಟೇ. ಇದೆಲ್ಲ ವೇಸ್ಟ್ ಒಂಥರ ನಮ್ಮ ಪ್ರಕಾರ ಮೇಡಮ್, ಏನೋ ಉಪಯೋಗ ಇಲ್ಲ. ಓಕೆ ಸರ್. ಇನ್ನು ಆಂಜನೇಯ ಸರ್, ಈಗ ಮೋಡ ಬಿತ್ತನೆ ಅದೆಲ್ಲ ಮಾತಾಡ್ವಿ, ಬಟ್ ನ್ಯಾಚುರಲ್ ಆಗಿ ಮಳೆಯನ್ನು ಬರ್ಸೋದು ಹೇಗೆ ಅಂತ? ಯಾಕಂದ್ರೆ ಜನರ ಕರ್ತವ್ಯ ಏನು, ಪ್ರಕೃತಿಯನ್ನು ಉಳಿಸೋದು ಹೇಗೆ ಅಂತ? ಮೇಡಮ್, ಈಗ ನೋಡಿ, ಎಲ್ರೂ ಒಂದು ಈಗ ಸರ್ಕಾರಗಳು ಹೇಗಾಗಿದ್ದಾವೆ ಅಂದ್ರೆ ಅವುಗಳ ಪರಿಸ್ಥಿತಿ, ಈ ಊರೆಲ್ಲ ಕೊಳ್ಳೆ ಹೊಡೆದುಕೊಂಡು ಹೋದ್ಮೇಲೆ ಊರ್ ಬಾಗಿಲು ಹಾಕಿದ್ರು ಅನ್ನೋಂಥದ್ದು ಏನ್ ಗಾದೆ ಇದೆ, ಆ ರೀತಿಯಾದಂತ ಪರಿಸ್ಥಿತಿ ಇವತ್ತಿದೆ. ನೋಡಿ, ಬಹಳ ಭೀಕರವಾದಂತ ಎದುರಿಸ್ಬೇಕಾಗ್ತದೆ ಅಂತ ಹೇಳಿ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಅನೇಕ ಸಂಸ್ಥೆಗಳು ಈ ಪ್ರಿಡಿಕ್ಷನ್ ನ ಹೇಳ್ತಾನೆ ಬಂದಿದ್ದು. ಆದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ, ಇವಾಗ ನಾನು ಹೇಳೋದಾದ್ರೆ, ಈಗ ತಾವು ಮೆನ್ಷನ್ ಮಾಡಿರೋದು KSNDMC, ಅದು ಬಹಳ ಉತ್ಕೃಷ್ಟವಾದಂತ ರೈತರಿಗೆ ಸಹಾಯ ಮಾಡುವಂತ ಸಂಸ್ಥೆ ಆಗಿತ್ತು. ಆದ್ರೆ ಈಗ ಅದು ಹಾಗೆ ಅದರ ಸ್ಯಾಂಟಿಟಿಯನ್ನ ಉಳಿಸ್ಕೊಂಡಿಲ್ಲ. ಕಾರಣ ಏನಂದ್ರೆ ನೋಡಿ, KSNDMCಯಲ್ಲಿ ವರುಣ ಮಿತ್ರ ಅಂತ ಹೇಳಿ ಒಂದು ಫೋನ್ ನಂಬರ್ ಇತ್ತು. ಆ ನಂಬರ್ಗೆ ಮೊದಲು ನಾವೆಲ್ಲ ಫೋನ್ ಮಾಡಿದ್ರೆ ಇವತ್ತು ಅಥವಾ ನಾಳಿದ್ದು ಮಳೆ ಬರೋ ಅವಕಾಶಗಳಿದೆಯಾ, ನೀರ್ ಕಟ್ಬೇಕಾ ಅಥವಾ ಬೇಡ್ವಾ, ಅಥವಾ ಔಷಧಿ ಇವತ್ತು ಹೊಡೆದ್ರೆ ಮಳೆ ಬಂದ್ಬಿಟ್ರೆ ಹೊಡೆದಿದ್ದ ಔಷಧಿ ವ್ಯರ್ಥ ಆಗತ್ತೆ. ಹಾಗಾಗಿ ನೀವು ಏನ್ ಪ್ರಿಡಿಕ್ಷನ್ ಅಂದ್ರೆ ನೋಡ್ಬಿಟ್ಟು ಎಲ್ಲ ವಿಂಡ್ ಡೈರೆಕ್ಷನ್, ಕ್ಲೌಡು, ಅದರ ಸ್ಪೀಡು, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ತಕ್ಷಣ ರೈತರಿಗೆ ಉತ್ತರ ಸಿಗ್ತಾ ಇತ್ತು. ಆದ್ರೆ ಇವತ್ತು ಅಂತ ಆ ನಂಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಒಂದ್ ವೇಳೆ ಮಾಡಿದ್ರೂನುವೆ ಸರಿಯಾದ ನಿಖರವಾದಂತ ಮಾಹಿತಿ ಸಿಗ್ತಾ ಇಲ್ಲ. ಆಮೇಲೆ ಇವತ್ತು ನಾವು ಮಳೆ ಅಂದ್ರೆ ಏನು, ಮಳೆ ಅಂದ್ರೆ ಅದನ್ನ ಅಳತೆ ಮಾಡ್ಕೊಳ್ಳೋದಲ್ವಾ. ಇವತ್ತು ಆ ಮಳೆಯನ್ನ ಅಳತೆ ಮಾಡ್ಕೊಳ್ಳುವಂತ ಮತ್ತು ಮಳೆಯನ್ನ ಸರಿಯಾಗಿ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಏನು ಇವು ಹವಾಮಾನ ಇಲಾಖೆ ಅಥವಾ ಹವಾಮಾನ ಪರಿಕರಗಳೇನಿದಾವೆ, ಇವತ್ತು ರಾಜ್ಯದಲ್ಲಿ ಎಲ್ಲೋ 1-2 ಇರ್ಬೋದು ಆ ತರದ ಸೆಂಟರ್ಸ್. ಅದನ್ನ ಸುಮಾರು 10 ವರ್ಷಗಳ ಹಿಂದೆನೆ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ರು ವಿಜ್ಞಾನಿಗಳು, ಜಿಲ್ಲೆಗೊಂದು ಆ ತರದ ಒಂದು ಹವಾಮಾನ ಸೆಂಟರ್ ಹಾಕ್ಬೇಕು. ಯಾಕೆಂದ್ರೆ ಇವತ್ತು ಇದು ಹವಾಮಾನ ಹೇಗಾಗಿದೆ ಅಂದ್ರೆ ಜಿಲ್ಲೆಗೂ ಬೇರೆ ಬೇರೆ ಆಗ್ತಾ ಇದೆ, ತಾಲೂಕಿಗೂ ಬದಲಾವಣೆ ಆಗ್ತಾ ಇದೆ. ಒಂದು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆ ಬರ್ತದೆ, ಇನ್ನೊಂದು ಜಿಲ್ಲೆಯಲ್ಲಿ ಭೀಕರವಾದಂತ ಬರ್ತದೆ. ಈಗ ಕರ್ನಾಟಕಕ್ಕೆಲ್ಲ ಒಂದೇ ರೀತಿಯಾದಂತ ನಾವು ಒಂದು ಅಂದಾಜು ತಗೊಂಡ್ರೆ ಖಂಡಿತ ಅದರಲ್ಲಿ ಹಲವಾರು ಏರುಪೇರುಗಳಾಗ್ತವೆ. ಹಾಗಾಗಿ ಆ ರೀತಿ
ರೀತಿಯಾದಂತ ರೈತರಿಗೆ ಹವಾಮಾನ ಆಧಾರಿತ ಕೃಷಿಗೆ ಮತ್ತು ಅದಕ್ಕೆ ಅವರಿಗೆ ಮಾಹಿತಿಗಳನ್ನು ಕೊಡುವಂತ ತಂತ್ರಜ್ಞಾನವನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕಾಗಿರತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆಗಿದೆ. ಮತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಏನಿದಾವೆ ನೋಡಿ, ಯೂನಿವರ್ಸಿಟೀಸ್ ಒಂದೊಂದನ್ನ ಹೊಡೆದು ಬೇರೆ ಇನ್ನೊಂದು 4-6 ಮಾಡ್ಲಿಕ್ಕೆ ಹೊರಡ್ತಿದ್ದಾರೆ ಹೊರತು ಇರುವಂತ ಯೂನಿವರ್ಸಿಟಿಗಳಲ್ಲಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ತಗೊಳ್ಳೋದು ಹೇಗೆ, ಕೆಲಸ ಮಾಡೋದು ಹೇಗೆ, ರೈತರಿಗೆ ಸಹಕಾರ ಕೊಡೋದು ಹೇಗೆ, ಅದ್ರ ಬಗ್ಗೆ ಇನ್ನೂ ಆ ಚಿಂತನೆಗಳಾಗ್ತಾ ಇಲ್ಲ. ಸೊ ಈಗ ತಮ್ಮ ಏನು ಈ ಒಂದು ಮೋಡ ಬಿತ್ತನೆ ಮತ್ತು ಈ ಒಂದು ಕಾರ್ಯಕ್ರಮ ಇದೆ, ಇದು ಇಡೀ ಕರ್ನಾಟಕಕ್ಕೆ ಅಥವಾ ನೀವು ಹೇಳಿದಂಗೆ ಅಟ್ಲೀಸ್ಟ್ 2 ಜಿಲ್ಲೆ ಹಾವೇರಿ ಮತ್ತು ಧಾರವಾಡ ಅಂತ ಹೇಳ್ತಾ ಇದ್ರಲ್ಲ, ಆ ಜಿಲ್ಲೆಗಳಿಗೋ ಅಥವಾ ಜಿಲ್ಲೆಗಳು ಬೇಡ, ಪ್ರಾಪರ್ ತಾಲೂಕುಗಳಿಗೋ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ನಾವೇನ್ ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಬೇಕಾದ್ರೆ ನೀವು ಆ ಮೋಡ ಬಿತ್ತನೆ ಆದ್ಮೇಲೆ ಇನ್ನೊಂದು ಡಿಸ್ಕಷನ್, ಎಲ್ಲಾ ಡಾಟಾ ಎಲ್ಲ ತಗೊಂಡು ಎಲ್ಲಾ ಅಂಕಿಅಂಶಗಳನ್ನೆಲ್ಲ ತಗೊಂಡ್ ಬೇಕಾದ್ರೆ ಇನ್ನೊಂದು ಡಿಸ್ಕಷನ್ಗೆ ತಾವು ಇನ್ನೂ ಒಳ್ಳೆ ಎಕ್ಸ್ಪರ್ಟ್ಸ್ ಅನ್ನ ಕೊಂಡಿಸ್ಕೊಂಡು ಮಾಡಿ. ಯಾಕೆಂದ್ರೆ ಇದು ಈ ರಾಜ್ಯಕ್ಕೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು ಈ ವಿಚಾರ. ಆದ್ರಿಂದ ಈಗಲಾದ್ರೂ ಸರ್ಕಾರ ಈಗ ತಡ ಆಗೋಗ್ಬಿಟ್ಟಿದೆ. ನಾವು ಆಗಸ್ಟ್ಗೆ ಬಂದ್ಬಿಟ್ಟಿದೀವಿ, ಆಗಸ್ಟ್ ಮುಗಿದೋಗ್ತಾ ಇದೆ, ಸೆಪ್ಟೆಂಬರ್ಗೆ ಹೋಗ್ತಾ ಇದೀವಿ. ಈಗ ನಾವು ಬರದ ಬಗ್ಗೆ ಯೋಚನೆ ಮಾಡುವಂಥದ್ದು ಅಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವ ರೀತಿಯಲ್ಲಿ ನಾವು ಮಾಡೋದ್ರಿಂದ ಯಾವಾಗ್ಲೂ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು. ಅಂದ್ರೆ ಸಿದ್ಧತೆಗಳನ್ನ, ಮುಂದೆ ಬರಗಾಲ ಬರುತ್ತೆ ಅಥವಾ ನೆರೆ ಬರುತ್ತೆ ಅಥವಾ ಬರ ಬರುತ್ತೆ, ಎರಡಕ್ಕೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಅದಕ್ಕೆ ಬೇಕಾದಂತ ಕುಡಿಯೋ ನೀರು ಹೇಗೆ, ಕೃಷಿಗೆ ನೀರು ಹೇಗೆ, ಆಮೇಲೆ ಪಶುಸಂಗೋಪನೆಗೆ ನೀರಿನ ವ್ಯವಸ್ಥೆ ಹೇಗೆ, ಆಮೇಲೆ ಕೆಲವು ಕಡೆ ನೋಡಿ ಇವಾಗ ಕೇವಲ ಹೊಲ ಬಿತ್ತೋದು ಅದಾದ್ರೆ ಆ ರೈತನಿಗೆ ಅದೇ ಬಹಳ ದೊಡ್ಡ ಹಣ. ಅಂದ್ರೆ ಉಳಕ್ಕೆ 1 ಎಕರೆ ಉಳಕ್ಕೆ ಇವತ್ತು ಎಷ್ಟು ಟ್ರ್ಯಾಕ್ಟರ್ ಕೊಡ್ಬೇಕು, ಅದಕ್ಕೆ ಗೊಬ್ಬರ ಹೊಡಿಸಿಟ್ಕೊಂಡಿರ್ತಾನೆ ಅದಕ್ಕೆ ಎಷ್ಟು ಕೊಡ್ಬೇಕು, ಅದನ್ನ ಚೆಲ್ಲಿ ಒಂದು ರೌಂಡ್ 2 ರೌಂಡ್ 3 ರೌಂಡ್ ಉತ್ತಿ ಇಟ್ಕೋಬೇಕಲ್ವಾ ಬೀಜ ಹಾಕ್ಬೇಕಾದ್ರೆ, ಅದಕ್ಕೆ ದುಡ್ಡು ಎಷ್ಟು. ಇಷ್ಟೆಲ್ಲ ಮಾಡ್ಕೊಂಡು ಏನಾದ್ರು ಮಳೆ ಬರ್ಲಿಲ್ಲ, ಬಿತ್ತನೆ ಮಾಡ್ಲಿಲ್ಲ ಅಂದ್ರೆ ಅವನ್ಗಾಗೋ ನಷ್ಟ ಎಷ್ಟು ಆ ವರ್ಷದಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಅಪಾಯ ಏನ್ ಗೊತ್ತಾ, ನಾನು ಹೇಳ್ತಿರೋದು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆನೂ ಹಾಗೆ ಇರ್ತದೆ. ಆದ್ರೆ ನಮ್ಮ ಕಡೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ ಕಡೆ ಬಹಳ ದೊಡ್ಡ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತ ರೈತರು ನಮ್ ಕಡೆ ಜಾಸ್ತಿ. ಈಗ ಟೊಮಾಟೊ ಇರ್ಬೋದು, ದ್ರಾಕ್ಷಿ ಇರ್ಬೋದು, ದಾಳಿಂಬೆ ಇರ್ಬೋದು, ಇವೆಲ್ಲ ಒಂದೊಂದು ಎಕರೆಗೆ 4 ಲಕ್ಷ 5 ಲಕ್ಷ, ಕೆಲವು ಕಡೆ 6-7 ಲಕ್ಷದವರೆಗೂ ಇನ್ವೆಸ್ಟ್ ಮಾಡಿಟ್ಕೊಂಡಿರ್ತಾರೆ. ಇಂಥವ್ರಿಗೆ ಈಗ ಈ ತರ ನೀರಿನ ಮಳೆ ಕೊರತೆ ಆದಾಗ ಇದ್ದಂತ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕಡಿಮೆ ಆಗಿ ಅಥವಾ ಇರ್ತಕ್ಕಂಥ ಅಂತರ್ಜಲ ಕೆಲವು ಕಡೆ ಬತ್ತಿನೇ ಹೋಗ್ಬಿಟ್ರೆ ಅವರು ಸುಮಾರು 4-5 ವರ್ಷಗಳು ಬೇಕಾಗ್ತವೆ ಸುಧಾರಿಸ್ಕೊಳ್ಳೋದಕ್ಕೆ. ಈ ರೀತಿಯಾದಂತ ಎಲ್ಲ ಆಯಾಮಗಳಲ್ಲಿ ನೋಡ್ಬೇಕಾದ್ರೆ ಖಂಡಿತ ಸರ್ಕಾರ ಈಗ ಏನು ವೇಗ ಇದೆ ಅಥವಾ ಏನು ಯೋಚನೆ ಮಾಡ್ತಿದ್ದಾರೆ ನೋಡಿ. ಈಗ ಮೊನ್ನೆ ಹೊಸ ಮಿನಿಸ್ಟರ್ಗಳನ್ನ ಮಾಡಿದ್ರು, ನೀವು ಹೋಗ್ಬಿಟ್ಟು ಒಂದೊಂದು ರಿಪೋರ್ಟ್ ತಗೊಂಬರ್ರಿ ಅಂದ್ರು. ಇಟ್ಸ್ ಎ ರಿಯಲಿ ಮೇಡಮ್, ನಾನೊಬ್ಬ ರೈತನಾಗಿ ಜವಾಬ್ದಾರಿಯುತವಾಗಿ ಮತ್ತು ಓದ್ಕೊಂಡಿರ್ತಕ್ಕಂಥ ವಿದ್ಯಾವಂತನಾಗಿ ಒಂದು ಮಾತು ಹೇಳ್ತೀನಿ ಮೇಡಮ್, ಯಾವರಾದ್ರೂ ಮಿನಿಸ್ಟರ್ ಹೋಗಿ ತೋಟದಲ್ಲಿ ನಿಂತ್ಕೊಂಡು ಬರಾನ ಅಧ್ಯಯನ ಮಾಡ್ಬೇಕಾ? ಬರಾನ ಅರ್ಥ ಮಾಡ್ಕೊಳ್ಳೋಕೆ ವೈಜ್ಞಾನಿಕ ಅಂಕಿಅಂಶಗಳಿಲ್ವಾ? ಇವತ್ತು ನೀವೆಲ್ಲೋ ಹೋಗಿ ಮೋಡ ಬಿತ್ತನೆ ಮಾಡುವಂತ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಿದ್ದೀರಿ, ಬರಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮಳೆ ಪ್ರಮಾಣ ಎಷ್ಟು ಬಂತು, ವಾಟ್ ಈಸ್ ದ ರೈನ್ ಫಾಲ್, ರನ್ ಆಫ್ ಏನಾಗಿದೆ, ಮತ್ತು ಅಲ್ಲಿನ ಇದರಲ್ಲಿ ಕುಂಟೆ ಕೆರೆಗಳಲ್ಲಿ ವಾಟರ್ ಸ್ಟೋರೇಜ್ ಎಷ್ಟಿದೆ, ವಾಟರ್ ಸ್ಪ್ರೆಡ್ ಏರಿಯಾ ಏನೇನ್ ಕ್ರಾಪ್ ಪ್ಯಾಟರ್ನ್ ಇದೆ. ಇವತ್ತು ಕ್ರಾಪ್ ಇದು ಪ್ರತಿಯೊಬ್ಬ ರೈತನ ಹೊಲದಲ್ಲಿ ಇರ್ತಕ್ಕಂಥದ್ದಕ್ಕೆ ಕ್ರಾಪ್ ಸರ್ವೆ ಅಂತ ಮಾಡ್ತಾ ಇದೆ ಇಲಾಖೆಗಳು. ಯಾವ ಸರ್ವೆ ನಂಬರ್ ಅಲ್ಲಿ ಏನ್ ಕ್ರಾಪ್ ಹಾಕಿದ್ರೆ ಫೋಟೋ ತೆಗೆದು ಹಾಕಿರ್ತಾರೆ. ಇಂಥದ್ದೆಲ್ಲ ಹಲವಾರು ವಿಚಾರಗಳಿದ್ದಾಗ ಇವರು ಹೋಗಿ ಅಲ್ಲಿ ಒಂದು ಶೋ ಆಫ್ ಮಾಡಿ ಅವ್ರವ್ರ ಪಕ್ಷದವ್ರನ್ನ ಕರ್ಕೊಳ್ಳೋದು, ಅಲ್ಲೇನೋ ಮಾತಾಡೋದು, ಅಲ್ಲೇನೋ ಒಂದು ಶೋ ಆಫ್ ಮಾಡೋದು, ಇದೆಲ್ಲ ನಿಜವಾಗ್ಲೂ ಒಂದ್ ರೀತಿ ರೈತರಿಗೆ ಮಾಡ್ತಿರ್ತಕ್ಕಂಥ ಮೋಸ ಮತ್ತು ರೈತರನ್ನ ಮತ್ತಷ್ಟು ಮೂರ್ಖರನ್ನಾಗಿ ಮಾಡುವಂತ ಪ್ರಯತ್ನ. ನೋಡಿ ಇವತ್ತು ಡ್ರೌಟ್ ಡಿಕ್ಲೇರ್ ಮಾಡ್ರಿ ನಮ್ ತಾಲೂಕು, ಡ್ರೌಟ್ ಡಿಕ್ಲೇರ್ ಮಾಡ್ರಿ ನಮ್ ಜಿಲ್ಲೆ ಅಂತ ಹೋರಾಟ ನಡೀತಾ ಇದೆ. ಇದು ಎಷ್ಟು ಅವೈಜ್ಞಾನಿಕ ಅಂದ್ರೆ ನೋಡಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಅದಕ್ಕೊಂದು ಪಾಲಿಸಿ ತಂದಿದ್ದಾರೆ. ಅಂದ್ರೆ ಈ ವರ್ಷದ ಮಳೆಗಾಲದಲ್ಲಿ ಏನೇನು ಆಗಿದೆ, ಏನೇನು
ಮಳೆ ಪ್ರಮಾಣ ಇವೆಲ್ಲವನ್ನ ಆಧರಿಸಿ ಒಂದು ಪಾಲಿಸಿ ಇದೆ. ಆ ಪಾಲಿಸಿ ಪ್ರಕಾರ ಎಲ್ಲ ಪ್ಯಾರಾಮೀಟರ್ಸ್ ರೀಚ್ ಆದ್ರೆ ಆಟೋಮೆಟಿಕ್ ಆಗಿ ಅದು ಹೋಗಿ ಡ್ರೌಟ್ ಪ್ರೋನ್ ತಾಲೂಕು ಆಗೋಗುತ್ತೆ. ಅದನ್ನೇನು ಯಾರು ಹೋರಾಟ ಮಾಡ್ಬೇಕಾಗಿಲ್ಲ. ಬಟ್ ಸರ್ಕಾರಗಳು ಮತ್ತು ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಜನರಿಗೆ ಅವೇರ್ನೆಸ್ ತಂದು ಆ ಏನೇನು ಪ್ಯಾರಾಮೀಟರ್ಸ್ ಇದಾವೆ ಪ್ರಾಮಾಣಿಕವಾಗಿ ಅವೆಲ್ಲ ಮಾಡಿದ್ರೆ ರೈತರಿಗೆ ಒಂದಿಷ್ಟು ಇನ್ಶೂರೆನ್ಸು ಅಥವಾ ರೈತರಿಗೆ ಇಷ್ಟ ಏನಾದ್ರು ಸಪೋರ್ಟ್ ಪ್ರೈಸು ಅಥವಾ ಇನ್ನೇನಾದ್ರೂ ಅವ್ರಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಏನಾದ್ರು ಮುಂದೆ ಬರುವಂತದ್ದು ಆಗ್ತದೆ. ಆ ಕೆಲಸಗಳನ್ನೆಲ್ಲ ಮಾಡದೆ ಇವ್ರು ಹೋಗಿ ಬರೀ ಒಂದು ಹಗಲು ನಾಟಕ, ಹಗಲು ವೇಷ ಹಾಕೊಳ್ಳೋದು. ಏನು ಬರ ನಿರ್ವಹಣೆಗೆ ಹೋದಾಗ ಗ್ರೀನ್ ಶಾಲು ಹಾಕೊಂಡ್ಬಿಡ್ಬೇಕು. ಏನು ಗ್ರೀನ್ ಶಾಲು ಹಾಕೊಂಡ ತಕ್ಷಣ ಇವರೆಲ್ಲ ರೈತರ ಪ್ರತಿನಿಧಿಗಳಾಗೋಗ್ಬಿಡ್ತಾರ, ರೈತರನ್ನ ಉದ್ಧಾರ ಮಾಡ್ತಾರ? ಇವೆಲ್ಲ ಹೇಗಾಗ್ತಾ ಇದಾವೆ ಅಂದ್ರೆ ಒಂದು ಬರೀ ಹಗಲು ನಾಟಕ ಆಗ್ತಾ ಇದೆಯೇ ಹೊರತು ಇವತ್ತಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಹೇಗೆ ಮುಂದಕ್ಕೆ ಹೋಗ್ಬೇಕು, ಯಾವ ರೀತಿ. ಈಗ ನೋಡಿ, ನಾವು ಸರಿಯಾದ ಅಂಕಿಅಂಶಗಳನ್ನು ಒದಗಿಸ್ಕೊಟ್ರೆ ಕೇಂದ್ರ ಸರ್ಕಾರ ಬರಕ್ಕೆ ಒಂದು ಕಾಂಪೆನ್ಸೇಷನ್ ಕೊಡ್ತದೆ. ಡ್ರೌಟ್ ಮಾನಿಟರಿಂಗ್ ಅಲ್ಲಿ ಒಂದಿಷ್ಟು ಡ್ರೌಟ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇರ್ತದೆ. ಅದರಿಂದ ಫಂಡ್ ತಂದು ರೈತರಿಗೆ ಅಥವಾ ಯಾರ್ಯಾರು ಸಂಕಷ್ಟದಲ್ಲಿ ಇರೋದು ಅವ್ರಿಗೆ ಕೊಡ್ಬೋದು. ನೋಡಿ, ನೆರೆ ಬಂದಾಗ ವಹಿಸುವಷ್ಟು ಮುತುವರ್ಜಿ ಬರ ಬಂದಾಗ ಮುತುವರ್ಜಿ ವಹಿಸೋದಿಲ್ಲ. ಸಾಯಿನಾಥ್ ಅವರು ಬರ್ದಿದ್ದಾರೆ ಒಂದು ಪುಸ್ತಕ, ಎವ್ರಿಬಡಿ ಲವ್ಸ್ ಡ್ರೌಟ್ ಅಂತ. ಅಂದ್ರೆ ಯಾಕೆಂದ್ರೆ ಆ ಡ್ರೌಟ್ ಒಂದು ಐಸ್ ಗಡ್ಡೆ ಇದ್ದಂಗೆ, ಅದು ಎಲ್ಲಿ ಬಂತು ಎಲ್ಲಿಗೋಯ್ತು ಕರ್ಗೋಯ್ತು ಯಾರಿಗೂ ಗೊತ್ತೇ ಆಗೋದಿಲ್ಲ. ಪಾಪ ರೈತರಿಗೆ ಬರೋ ಅಷ್ಟೊತ್ತಿಗೆ 0. ಈ ರೀತಿಯಾದಂತ ಪರಿಸ್ಥಿತಿಗಳ ಇರುವಂತ ಸಂದರ್ಭದಲ್ಲಿ ವೈಜ್ಞಾನಿಕ ಅಂಕಿಅಂಶಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ನಾವು ಬರೀ ಬೂಟಾಟಿಕೆ ಮಾತುಗಳನ್ನ ಹೇಳ್ಕೊಂಡು ಹೋದ್ರೆ ಖಂಡಿತ ಈ ರಾಜ್ಯದ ರೈತರಿಗೆ ಖಂಡಿತ ಒಳ್ಳೇದಾಗೋದಿಲ್ಲ ಮೇಡಮ್. ಏನು ಅನುಕೂಲನೂ ಆಗೋದಿಲ್ಲ ಪಾಪ ಅವ್ರಿಗೆ. ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಇನ್ನು ವಲಿಸ್ ಸರ್, ಈಗ ನಾವು ಮಾತಾಡ್ತಾ ಇದ್ವಿ ಆಗ್ಲೇ, ಬೆಂಗಳೂರು ಅಂತ ಬಂದ್ರೆ ನಾವು ನೋಡ್ಬೋದು ಮರದ ಬುಡದವರೆಗೂ ಕೂಡ ಸಿಮೆಂಟ್ ಹಾಕಿರ್ತಾರೆ, ನೀರು ಹಿಂಗೋದಕ್ಕೂ ಕೂಡ ಅಲ್ಲಿ ಜಾಗನೇ ಇರೋದಿಲ್ಲ. ಹಾಗೆ ಈ ಬೆಂಗಳೂರಲ್ಲಿ ಏನೇ ಕಾಮಗಾರಿ ಆದ್ರೂ ಮರಗಳನ್ನೆಲ್ಲ ಕಡಿತಾರೆ, ಅದ್ರ ಬದಲಿಗೆ ಬೇರೆ ಜಿಲ್ಲೆಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲಿ ಹೋಗಿ ಮರಗಳನ್ನ ನೆಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಯಾವ ರೀತಿ ಇಂಬ್ಯಾಲೆನ್ಸ್ ನ ತರುತ್ತೆ ಅಂತ ನೋಡಿ ಮೇಡಮ್. ಎಕ್ಸ್ಪ್ರೆಸ್ ವೇ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಎಲ್ಲೂ ಮರಗಳೇ ಇಲ್ಲ. ಅಶೋಕನ ಕಾಲದಲ್ಲಿ ಅಂದ್ರೆ ಚಕ್ರವರ್ತಿ ಅಶೋಕನ ಕಾಲದಲ್ಲಿ ದಾರಿಯ ಇಕ್ಕೆಲಗಳು ಎರಡೂ ಜಾಗದಲ್ಲಿ ಮರ ಹಾಕೋರು ವಯಸ್ಸಾದವ್ರಿಗೆ ಮತ್ತು ಓಡಾಡೋರಿಗೆ ನೆರಳಿರಲಿ ಅಂತ. ಸೊ ಪ್ರಕೃತಿ ತಾನಾಗೆ ಅಲ್ಲಿ ಕಾಪಾಡ್ಕೊಳ್ತಾ ಇತ್ತು. ನಾವೀಗ ಈ ಚತುಷ್ಪಥ ರಸ್ತೆ, ಅಷ್ಟಪಥ ರಸ್ತೆ ಎಲ್ಲ ಮಾಡಿದ್ದೀವಿ, ಎಲ್ಲ ಮಾಡಿಟ್ಟಿದ್ದೀವಿ, ಎಲ್ಲೂ ಮರಗಳೇ ಇಲ್ಲ. ಮರಗಳಿದ್ರೇನೆ ಅದು ಕ್ಲೌಡ್ಸ್ನ ಅಟ್ರಾಕ್ಟ್ ಮಾಡುವಂಥವು. ನಮ್ಮಲ್ಲಿ ಎಲ್ಲಿಂದ ಎಲ್ಲಿ ನೋಡಿದ್ರು ಸಿಮೆಂಟ್ ರೋಡು ಚೆನ್ನಾಗಿ ಮಾಡಿದ್ದಾರೆ, ಇಕ್ಕೆಲಗಳಲ್ಲಿ ಮರಗಳಿತ್ತು. ಈಗ ನೀವು ಎಲ್ಲೇ ಹೋದ್ರೂ ಯಾವ ರೋಡಲ್ಲೂ ಅಂಥ ಮರಗಳು ಇಲ್ವೇ ಇಲ್ಲ. ಇತಿಹಾಸ ಹೇಳ್ತಾ ಹೆರಿಟೇಜ್ ಟ್ರೀಸ್ ಅಂತ ನಾವು ಕಾಪಾಡ್ಕೋಬೇಕಿತ್ತು. ಎಷ್ಟೋ ಮರಕ್ಕೆ ನಾವು ಅವಾಗಲೇ ನೇಮ್ ಪ್ಲೇಟ್ ಹಾಕ್ಬಿಟ್ಟಿದ್ರೆ ದಿಸ್ ಆರ್ ಹೆರಿಟೇಜ್ ಟ್ರೀಸ್ ಅಂತ, ಕಡಿಯೋಕ್ಕೆ ಬಿಡಲಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಗತವೈಭವ ಹೇಳ್ತಾ ಇರ್ತಕ್ಕಂಥ 200 ವರ್ಷದ್ದು 150 ವರ್ಷದ ಮರಗಳನ್ನ ನಾವು ಪಕ್ಕದಲ್ಲಿ ಕೂತ್ಕೊಂಡ್ರೆ ನೋಡೋದಕ್ಕೆ ಎಷ್ಟು ಆನಂದ ಆಗ್ತಾ ಇತ್ತು. ಈಗ ಆ ಒಂದು ಕ್ಯಾನಪಿ ವಿ ಹ್ಯಾವ್ ಲಾಸ್ಟ್. ಸೊ ಮತ್ತೆ ಸರ್ಕಾರ ಇದಕ್ಕೇನಾರ ಒಂದು ಉತ್ತೇಜಕ ರೈತರಿಗೆ ಕೊಡ್ಬೋದಲ್ಲ. ಈಗ ಅವ್ರಿಗೆ ಈಗ ಬರ ಬಂದಿರೋದ್ರಿಂದ ರೈತರಿಗೆ ಈ ಯೋಜನೆ ಏನಾರು ತರ್ಬೋದಲ್ಲ. ಹೆದ್ದಾರಿ ಪಕ್ಕದಲ್ಲಿ ಮರಗಳನ್ನ ನೆಡುವಂತ ಕೆಲಸ ಕೊಟ್ರೆ ಅವ್ರ ಕೆಲಸನೂ ಸಿಕ್ದಂಗೆ ಆಗುತ್ತೆ, ದುಡ್ಡು ಸಿಕ್ದಂಗೆ ಆಗುತ್ತೆ. ಇದೊಂದು ಸಲಹೆ ಅಷ್ಟೇ. ಸರ್ಕಾರನೂ ತಗೋಬಹುದು, ರೈತರು ತಗೊಂಡು ಮಾಡ್ಬೋದು. ಇದೊಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಸುಮಾರು ಒಂದು 8-10 ವರ್ಷ ಆದ್ಮೇಲೆ ಮರಗಳು ಚೆನ್ನಾಗಿ ಬೆಳೆಯುತ್ತೆ, ಮತ್ತೆ ಮಳೆಗಳು ವಾಪಸ್ ಬರುತ್ತೆ. ಎಲ್ಲ ಕಡೆ ನಾವು ಸಿಮೆಂಟ್ ರೋಡೇ ಹಾಕೊಂಡ್ರೆ ನೋಡಿ, ಬೆಂಗಳೂರಲ್ಲಿ ಒಂದು ಅಂಕಿಅಂಶದ ಪ್ರಕಾರ ಜನವರಿಯಿಂದ ಇಲ್ಲಿ ತನಕ, ಈ ವರ್ಷ 26 ಜನವರಿಯಿಂದ ಇಲ್ಲಿ ತನಕ ಸುಮಾರು ಒಂದು 200 ಮರಗಳು ಬಿದ್ದಿದೆ. ಕಾರಣ ಏನು ಅಂತಂದ್ರೆ ಅದಕ್ಕೆ ನಾವು ಕುತ್ತಿಗೆ ಇಸಕ್ತಂಗೆ ಇಲ್ಲಿ ತನಕ ಟಾರ್ ಹಾಕಿದ್ವಿ ರೋಡಲ್ಲಿ, ಅಲ್ಲೇ ಅದು ಕಟ್ಟಾಗಿ ಬಿದ್ದೋಗ್ತಾ ಇದ್ದಾವೆ ಮರಗಳು. ಯಾಕಂದ್ರೆ ಅಲ್ಲಿ ಟಾರ್ ಏನಾಗ್ತೀವಿ, ಸಿಮೆಂಟ್ ಏನಾಗ್ತೀವಿ, ಬೇಸಿಗೆನಲ್ಲಿ ಆ ಜಾಗ ಬಿಸಿ ಆಗುತ್ತೆ, ಬೇರೆಲ್ಲ ಅಲ್ಲಲ್ಲೇ ಸತ್ತೋಗ್ತಾ ಬಂದು ಈಗ ನಾವೇ ಕಾಲಿಡಕ್ಕಾಗಲ್ಲ, ಸುಡುತ್ತೆ, ಹಂಗೆ ಬಿದ್ದೋಗ್ತಾ ಇದ್ದಾವೆ. ಸೊ ನಷ್ಟ ಯಾರಿಗೆ? ಮರಕ್ಕೆ ನಷ್ಟ ಅಲ್ಲ, ನಮಗೆ ನಷ್ಟ. ಆದರೆ ಜನ ಅರ್ಥ ಮಾಡ್ಕೋತಿಲ್ಲ, ಮರ ಬಿದ್ದರೂ ಹೋಯ್ತು ಅನ್ನೋದು. ನಮಗೆ ಒಂದು ಮರ ನಾವು ಕಳ್ಕೊಂಡ್ವಿ ಅಂತ ಜನ ಅಳ್ತಾ ಇಲ್ಲ. ಇದು ಒಂದು ದುರ್ದೈವ. ಇಷ್ಟೆಲ್ಲ ಬರಗಾಲ ಬಂದಿದ್ರು ಕೂಡ ನಮ್ಗೆ ಆ ಮರಗಳು ಅಥವಾ ಪ್ರಕೃತಿ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನೂ ಕೂಡ. ಅದ್ರ ಬಗ್ಗೆ ಸರ್ ಹೇಳ್ದಂಗೆ ನಮ್ಮ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ತಾಲೂಕಲ್ಲಿ ಇವಾಗ 2024-25ನೇ ಸಾಲಿನಲ್ಲಿ ವಾಟರ್ ಶೆಡ್ ಜಲಾಯನ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ 6 ಕೋಟಿ ರೂಪಾಯಿ
ಸರ್ಕಾರದಿಂದ ರಿಲೀಸ್ ಅನುದಾನದ ಬಂತು. ಆ ಅನುದಾನದಲ್ಲಿ ಇವಾಗ ಅವರೇನು ಇವ್ರಿಗೆ NGOಗೆ ಪ್ಲಸ್ ಇಲಾಖೆ ಕೊಟ್ಟಿದ್ರು. ಆ ಗಿಡಗಳಲ್ಲಿ 80 ಲಕ್ಷ ಗಿಡ ಹಾಕೋದಕ್ಕೇನೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅನುದಾನ ಬಿಡುಗಡೆ ಮಾಡಿ ಕನಿಷ್ಠ ಅಂದ್ರೆ ಒಂದು 2 ಅಡಿ 1.5 ಅಡಿ ವ್ಯಕ್ತಿ ತಗೋಬೇಕೇನೋ ಗಿಡ ಉಡೋಕ್ಕೆ. ಅವ್ರೇನ್ ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ರಸ್ತೆ ಪಕ್ಕದಲ್ಲಿ ಕಾಟಾಚಾರಕ್ಕೆ ಸುಮ್ಮನೆ ಹಂಗೆ ಇಟ್ಬಿಟ್ಟು ಗಿಡ ಎಲ್ಲ ಗಿಡಗಳು ಎತ್ಕೊಂಡೋಗಿ JCB ಗುಣಿ ತೆಗೆದು ಅದರಲ್ಲಿ ಇದು ಮಾಡಿಬಿಟ್ಟಾರೆ. ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಇಲಾಖೆ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ. ಮೊನ್ನೆ ಸಚಿವರಿಗೆ ನಾವು ತಿಳಿಸಿದ್ದೀವಿ ಹಿಂದೆ, ಅವರು ಮುಂದೆ ಬರ್ತಾ ಇಲ್ಲ. ಎಲ್ಲಿ ನಾವು ಇದು ಅರಣ್ಯ ನಾವು ಬೆಳೆಸ್ಬೇಕಂದ್ರೆ ಎಲ್ಲಿ ಮೇಡಮ್ ಆಗುತ್ತೆ? 80 ಲಕ್ಷ ಸುಮ್ಮನೆ ಒಂದು 10,000 ಗಿಡ ಹಾಕ್ಬಿರುವ ಸರ್, ಅದು ಏನು ಕಾಟಾಚಾರಕ್ಕೆ. ಮಿಕ್ಕಿದ್ದೆಲ್ಲ ಇಲ್ಲ. 18 ಅಲ್ಲಿ ತಗೊಂಡಿದ್ದಾರೆ ಅಂಡರ್ ಜಲಾನಯನ ಪ್ರದೇಶ ಇದಕ್ಕೆ ಸ್ಕೀಮ್ಗೆ, ವಾಟ್ಸೆಡ್ ಪ್ರೋಗ್ರಾಮ್ಗೆ. ಇಲ್ಲ, ಎಲ್ಲ ಫ್ರಾಡ್ ಆಗ್ತಾ ಇದೆ ಸರ್ಕಾರದಿಂದ. ಸುಮ್ಮನೆ ಹೆಸರಿಗೆ ಮಾತ್ರ ನಾವಿಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಹಂಗೆ ಹಿಂಗೆ ಅಂತ ಪೇಪರಲ್ಲಿ ಟಿವಿಯಲ್ಲಿ ಬಿಂಬಿಸ್ತಾ ಹೊರತು ಇವಾಗ ಪ್ರಾಕ್ಟಿಕಲ್ ಆಗಿ ಏನೇನು ನಡೀತಾ ಇಲ್ಲ. ಇಂಪ್ಲಿಮೆಂಟ್ ಇಲ್ಲ. ಇವಾಗ ಆ ತರ ವರ್ಷ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡ್ತಾರೆ ಏನೋ ಅರಣ್ಯ ಇದು ಮಾಡಕ್ಕೆ. ಎಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾರೆ ಮೇಡಮ್. ಎಲ್ಲಿಂದ ಬರುತ್ತೆ ಮಳೆ ಅಂತ? ಮಳೆಗೆ ಯಾವ ಇದ್ರಲ್ಲಿ ಬರುತ್ತೆ? ಬರೋಕ್ ಚಾನ್ಸೇ ಇಲ್ಲ. ಹಾಗೆ ಇನ್ನೊಂದು, ಈಗ ನಿಮ್ಮ ಭಾಗದಲ್ಲೆಲ್ಲ ಬರಗಾಲ ಎಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಲ್ರೆಡಿ ಜೂನ್ ಇಂದಾನೇ ಶುರುವಾಗಿದೆ ಅದೆಲ್ಲ. ನಿಮ್ಗೆ ಅಂದ್ರೆ ನಿಮ್ಮ ಊರಿಗೆ ಸಂಬಂಧಪಟ್ಟ ಶಾಸಕರು ಅಥವಾ ಜನಪ್ರತಿನಿಧಿಗಳು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಸರ್? ಮೇಡಮ್ ಹೇಳ್ತಾ ಇದ್ದಾರೆ, ನಾವು ಅಷ್ಟು ಅನುದಾನ ಮಾಡ್ತೀವಿ, ಗೋಶಾಲ ಮಾಡ್ತೀವಿ, ಹಸುಗಳಿಗೆ ನೀರಿಗೆ ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಮಾತಲ್ಲೇ ಹೇಳ್ತಾ ಇದ್ರೆ. ಇಷ್ಟಕ್ಕಿಂತ ಏನು ಕಾರ್ಯಕ್ರಮಕ್ಕೆ ಬಂದಿಲ್ಲ ಮೇಡಮ್. ಕಾಟಾಚಾರಕ್ಕೆ ಮೂವ್ ಅಂತಾರೆ. ಯಾರಾದ್ರೂ ಬಂದು ನಾವು ಹೋಗ್ತೀವಿ, ಈ ತರ ನಮ್ಮ ಭಾಗದಲ್ಲಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಅಂದ್ರೆ ಒಂದು ಮೀಟಿಂಗ್ ಮಾಡ್ತಾರೆ, ನೋಡ್ರಿ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಮೇಡಮ್. ಮತ್ತೆ ರೈತರು ಇವಾಗ ಎಲ್ಲೆಲ್ಲೋ ಹೋಗಿ ಬೇರೆಯವ್ರ ಹತ್ರ ಬೋರ್ ಹತ್ರ ಹೋಗಿ ಹಿಡ್ಕೊಂಡು ಬರ್ತಾ ಇದ್ರು. ಆಗ್ಲೇ ಯಾರು ಇವಾಗ ನಮ್ಮ ಇದ್ರಲ್ಲಿ ಇರಲ್ಲ, ಇನ್ನೊಂದ್ ಕಡೆ ಹೋಗಿ ಹೊಡ್ತಾರೆ. ಟ್ಯಾಂಕರ್ ಇಂದ ನೀರು ಓಡಿಸ್ಕೊಳ್ತಾ ಇದ್ದಾರೆ. ನೀರಿನ ಅಭಾವ ಆಗ್ಲೇ ಜಾಸ್ತಿ ಇದೆ, ಕಷ್ಟ ಆಗ್ತಾ ಇದೆ ನಾವು ಕುಡಿಯಕ್ಕೆ. ಹಸುಗಳು ದನಕರುಗಳಿಗೂ ಮುಂದಿನ ಇದ್ರಲ್ಲಿ ಜಾಸ್ತಿ ಕಷ್ಟ. ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಇದ್ದಿದ್ದು ಜಾಸ್ತಿ ಕಷ್ಟ ಇದೆ ಮೇಡಮ್ ಈಗ ನಮ್ಮ ಇದರಲ್ಲಿ. ನಮ್ದು ಯಾಕಂದ್ರೆ ಹಿಂದಿಲ್ದ ಪ್ರದೇಶ, ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು, ಬಾಗೇಪಲ್ಲಿ ನಮ್ದು ಇನ್ನೊಂದು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಂಜುಂಡಪ್ಪ ವರದಿ ಪ್ರಕಾರ ಜಾಸ್ತಿ ಹಿಂದಿಲ್ದ ಪ್ರದೇಶ. ಆಂಜನೇಯ ಸರ್, ಈಗ 28 ಕೋಟಿ ಯೂಸ್ ಮಾಡಿಕೊಂಡು ಕ್ಲೌಡ್ ಸೀಡಿಂಗ್ ಮಾಡೋ ಬದಲು ಅದನ್ನೇ ಈಗ ಬರಪೀಡಿತ ರೈತರಿಗೆ ಪರಿಹಾರ ನೀಡೋದಕ್ಕಾಗ್ಲಿ ಅಥವಾ ಮತ್ತೊಂದಕ್ಕಾಗ್ಲಿ ಯೂಸ್ ಮಾಡಬಹುದಿತ್ತಲ್ವಾ? ಮೇಡಮ್ ಖಂಡಿತ ಮಾಡಬಹುದಾಗಿತ್ತು. ಮಾಡ್ಲಿಕ್ಕೆ ಹಲವಾರು ದಾರಿಗಳಿದಾವೆ. ಬರವನ್ನ ತಪ್ಪಿಸ್ಲಿಕ್ಕೆ ಸರ್ಕಾರದ ಮೇಲೆ ಏನಾಗಲ್ಲ. ಅದೊಂದು ನೈಸರ್ಗಿಕ ವಿಪತ್ತು. ಆದ್ರೆ ಅದರಿಂದ ಆಗುವಂತ ಕಷ್ಟ ನಷ್ಟ ಅಪಾಯಗಳನ್ನ ಖಂಡಿತ ಸರಿ ಮಾಡಿಸ್ಲಿಕ್ಕೆ ಒಂದು ದೂರದೃಷ್ಟಿ ಇರ್ತಕ್ಕಂಥ ಸರ್ಕಾರಕ್ಕೆ ಖಂಡಿತ ಸಾಧ್ಯ. ಅದು ಹಿಂದೆ ಅನೇಕ ಬಾರಿ ನಮ್ಮ ರಾಜ್ಯದ ಕೆಲವು ದಕ್ಷ ಅಧಿಕಾರಿಗಳಿದ್ದಾಗ, ಪ್ರಾಮಾಣಿಕ ರಾಜಕಾರಣಿಗಳಿದ್ದಾಗ ಅವೆಲ್ಲ ಮಾಡಿದ್ದಾರೆ, ಇಲ್ಲ ಅಂತೇನಲ್ಲ. ಆದ್ರೆ ಇವತ್ತಿನ ದಿನಗಳಲ್ಲಿ ಆ ರೀತಿಯಾದಂತ ಒಂದು ದಕ್ಷತೆಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಕೇವಲ 28 ಕೋಟಿದೇ ಅಲ್ಲ ಇದು ವಿಚಾರ. ನೂರಾರು ಕೋಟಿ, ಸಾವಿರಾರು ಕೋಟಿ ನಷ್ಟ ಆಗ್ತಾ ಇರ್ತದೆ ರೈತರಿಗಾಗ್ಲಿ, ಸಾರ್ವಜನಿಕರಿಗಾಗ್ಲಿ, ಕುಡಿಯುವ ನೀರಿಗಾಗ್ಲಿ, ಅಥವಾ ಕೃಷಿ, ಅನಿಮಲ್ ಹಸ್ಬೆಂಡ್ರಿ, ಫ್ಲೋರಿಕಲ್ಚರ್ ಮಾಡುವಂತವ್ರು ಇವ್ರಿಗೆಲ್ಲ. ಅಂತ ಸಂದರ್ಭದಲ್ಲಿ ಸರ್ಕಾರಗಳು ಖಂಡಿತ ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಒಂದು ಸಹಾಯ ಹಸ್ತವನ್ನ ಚಾಚಬಹುದು. ಅದ್ರ ಜೊತೆಗೆ ಪ್ರಿಕಾಷನರಿ ಆಗಿ ಈಗ ನೋಡಿ, ಇವಾಗ ಇರ್ತಕ್ಕಂತ ಇದ್ರಲ್ಲಿ ಈಗ ಆಗಸ್ಟ್ ಅಲ್ಲಿ ನೀವು ಆ ಬೆಳೆ ಹಾಕ್ಬೇಡ್ರಿ, ಈ ಬೆಳೆ ಹಾಕ್ಬೇಡ್ರಿ ಅಂತ ಹೇಳೋದಕ್ಕೂ ಮೊದಲು ಅದಕ್ಕಿಂತಲೂ ಮೊದಲೇ ಪ್ರಿಕಾಷನರಿ ಆಗಿ ಪ್ರಿಡಿಕ್ಷನ್ಸ್ ಏನೇನು ಹೇಳ್ತಾ ಇದಾವೆ, ಬೇರೆ ಬೇರೆ ಹವಾಮಾನ ಇಲಾಖೆಗಳ ಇದನ್ನ ಆಧರಿಸಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿ. ನೀವು ಹೆಚ್ಚು ನಷ್ಟ ಹೋಗುವಂತ, ಅಂದ್ರೆ ಹೆಚ್ಚು ನಷ್ಟಕ್ಕೆ ಈಡಾಗುವಂತ ಬೆಳೆಗಳನ್ನ ಬೆಳಿಬೇಡ್ರಿ ಅನ್ನುವಂಥದ್ದು ತಗೋಬೋದಾಗಿತ್ತು. ಮತ್ತು ಮೇವಿನ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು. ಅಥವಾ ಈಗಲಾದ್ರೂ ಖಂಡಿತ ಸರ್ಕಾರ ಕೂಡಲೇ ಕುಡಿಯುವ ನೀರು, ದನಕರುಗಳಿಗೆ ಮೇವು ಮತ್ತು ರೈತರಿಗೆ ಏನಾದ್ರೂ ನೆರವು, ಅಂದ್ರೆ ಅವನಿಗೆ ಎಕರೆ ಲೆಕ್ಕದಲ್ಲಿ ಒಂದಿಷ್ಟು ಸಪೋರ್ಟ್ ಪ್ರೈಸ್ ಅನ್ನ ಏನಾದ್ರೂ ಒಂದಿಷ್ಟು ಅನುಕೂಲ ಮಾಡುವಂತ ಕೆಲಸವನ್ನ ಮಾಡದೇ ಇದ್ರೆ ಈ ಕೆಲವು ದೊಡ್ಡ ದೊಡ್ಡ ರೈತರಿಗೆ ದೊಡ್ಡ ನಷ್ಟ ಆಗುತ್ತೆ. ಅವ್ರಿಗೆ ಶಕ್ತಿನೂ ಇರ್ತದೆ ಅದನ್ನ ಬರ್ಸ್ಕೊಳಕ್ಕೆ. ಆದ್ರೆ ಈ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡರ್ಸ್ ಏನಿರ್ತದೆ
ಇರ್ತಾರೆ, 10 ಗುಂಟೆ, ಅರ್ಧ ಎಕರೆ, 1 ಎಕರೆ ಒಳಗಡೆನೆ ವ್ಯವಸಾಯ ಮಾಡ್ಕೊಂಡು ಅದರಲ್ಲೇ ಇಡೀ ವರ್ಷದ ಜೀವನವನ್ನ ಕಟ್ಕೊಳ್ಳುವಂತ ರೈತರು, ಅವರಿಗೆ ಸರ್ಕಾರ ಇಂಥ ಬರದ ಪರಿಸ್ಥಿತಿಯಲ್ಲಿ ನೆರವಿಗೆ ಬರದೇ ಇದ್ರೆ ಖಂಡಿತ ಅವರು ಬಹಳ ನಾನಾ ರೀತಿಯಾದಂತ ಕಷ್ಟ ನಷ್ಟಗಳಿಗೆ ಗುರಿ ಆಗ್ತಾರೆ. ಅದನ್ನೆಲ್ಲ ಬೇರೆ ಬೇರೆ ರೂಪಗಳಲ್ಲಿ, ಅಂದ್ರೆ ಈಗ ನಮ್ಮ ರೈತರು ಗೋವಿಂದಣ್ಣ ಅವರು ಹೇಳಿದಾಗೆ ದನ ಕರುಗಳು ಇರ್ತಕ್ಕಂಥವ್ರಿಗೆ ಖಂಡಿತ ಇದು ಏನು ಆ ಮೇವು ಅಂದ್ರೆ ಮೇವನ್ನ ಎಲ್ಲಾದ್ರೂ ಬೇರೆ ಕಡೆಯಿಂದಾನು ತಂದು ಕೊಡ್ಲಿಕ್ಕೂ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಸಹಕಾರ ಸಂಘದ ಮಿಲ್ಕ್ ಡೈರಿ ಇದೆ. ಆ ಡೈರಿ ಮುಖಾಂತರ ಯಾರ್ಯಾರು ದನ ಮೇಯಿಸ್ತಾರೆ, ಯಾರ್ಯಾರು ಹಾಲು ಉತ್ಪನ್ನ ಮಾಡ್ತಿದ್ದಾರೆ ಅವ್ರಿಗೆ ಇಲ್ಲ ಸಬ್ಸಿಡಿ ರೇಟಲ್ಲೋ ಅಲ್ಲ ನ್ಯಾಯವಾಗಿ ಉಚಿತವಾಗೋ ಒಂದಿಷ್ಟು ಕೊಟ್ರೆ ಸರ್ಕಾರಕ್ಕೆ ಅದೆಲ್ಲ ಕಷ್ಟ ಆಗೋದಿಲ್ಲ. ಯಾಕಂದ್ರೆ ಸಂಪನ್ಮೂಲ ಇವತ್ತು ನೋಡ್ತಾ ಇದ್ರಲ್ಲ, 1 ಲಕ್ಷ ಬೇಕಾದ್ರೆ 1 ಲಕ್ಷ ಕೋಟಿ ಖರ್ಚು ಮಾಡಿ ಒಂದು ಟನಲ್ ಮಾಡಕ್ಕೆ ಶಕ್ತಿ ಇರ್ತಕ್ಕಂಥ ಒಂದು ಸರ್ಕಾರಕ್ಕೆ ಇಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ರೈತರ ಕುಟುಂಬಗಳು ಬೀದಿಗೆ ಬರುವಂತದನ್ನ ತಪ್ಪಿಸ್ಲಿಕ್ಕೆ ಹಣದ ಕೊರತೆ ಏನಿಲ್ಲ, ಆದ್ರೆ ಬದ್ಧತೆಯ ಕೊರತೆ ಇದೆ. ಅದನ್ನ ಮಾಡ್ಲಿ ಅನ್ನುವಂಥದ್ದು ಖಂಡಿತ ಇವತ್ತು ನಿಮ್ಮ ವಾಹಿನಿ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಸ್ ಸರ್, ಇನ್ನು ವಲ್ಲಿ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ನೀವು? ಹಾಗೆ ಈಗ ಸದ್ಯ ಈ ಕ್ಲೌಡ್ ಸೀಡಿಂಗ್ ಒಂದೇ ಆಪ್ಷನ್ ಏನು ಅಂತ? ಮೇಡಮ್, ಕ್ಲೌಡ್ ಸೀಡಿಂಗ್ ಒಂದೇ ಆಪ್ಷನ್ ಅನ್ನೋದಕ್ಕಿಂತ ಸಾಕಷ್ಟು ಜನಕ್ಕೆ ನೀರು ಬೇಕಾಗಿರೋ ಕಾರಣ ಒಂದು ಎಕ್ಸ್ಪೆರಿಮೆಂಟ್ ಸರ್ಕಾರ ಮಾಡಬಹುದು. ಸೊ ಎರಡನೇದಾಗಿ ಅವ್ರಿಗೆ ಬೇರೆ ಕೆಲಸ ಅಂತಂದರೆ, ಈ ವರ್ಷ ನಮಗೆ ಸೆಪ್ಟೆಂಬರಲ್ಲೂ ಮಳೆ ಬರಲಿಲ್ಲ ಅಂತಂದರೆ ಮುಂದಿನ ಫೆಬ್ರವರಿ ತನಕ ಕೆಲಸ ಏನೂ ಇಲ್ಲ ಅಂತಂದರೆ, ಅಂದರೆ ರೈತರಿಗೆ ತಮ್ಮ ಜಮೀನು ಅಲ್ಲದೇನೆ ಸರ್ಕಾರ ಯಾವ್ದಾರ ಒಂದು ಯೋಜನೆಯಲ್ಲಿ ಕೆಲಸ ಕೊಡ್ಬೋದು. ಗ್ಯಾರಂಟಿ ಯೋಜನೆಯಲ್ಲಿ ಯಾವ್ದಾರ ಈ ರಸ್ತೆ ಪಕ್ಕದಲ್ಲಿ ಮರ ಹಾಕೋದು, ಇಲ್ಲಾಂತಂದರೆ ಕೆರೆ ಹೂಳೆತ್ತಿ ಮುಂದಿನ ವರ್ಷಕ್ಕೆ ಕೆರೆಗಳನ್ನ ಸಿದ್ಧತೆ ಮಾಡಿಕೊಟ್ರೆ, ಹೂಳೆತ್ತಿ ಮುಂದಿನ ದಿನಗಳಲ್ಲಿ ಕೆರೆನಲ್ಲಿ ಜಾಸ್ತಿ ನೀರು ಸಾಂದ್ರತೆ ಹಿಡ್ಕೊಳ್ಳೋ ಅಂಥ ಕೆಲಸಗಳು ಈಗಲಿಂದನೇ ಮಾಡಿಕೊಂಡ್ರೆ, ಸೊ ಮುಂದಿನ ಜುಲೈ ನಂತರದ ತನಕ ಒಂದು ದೂರ ಆಲೋಚನೆ ಇಟ್ಕೊಂಡು ಒಂದು ಒಳ್ಳೆ ಪ್ರಾಜೆಕ್ಟ್ಸ್ನ ಸರ್ಕಾರದ ಜೊತೆಗೆ ರೈತರು ಸೇರಿಕೊಂಡು, ರೈತರು ಆಯಾ ಕ್ಷೇತ್ರದ MLAಗಳಿದ್ದಾರೆ, ಸಚಿವರಿದ್ದಾರೆ, ಇಂಥವ್ರ ಜೊತೆ ಹೋಗಿ ಈ ಥರ ಕೆಲಸ ಮಾಡೋಣ ಅಂತ ಅವ್ರಿಗೆ ಕೆಲಸನ ಗಮನಕ್ಕೆ ತರಬೇಕು. ಅವರಿಂದ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ನಿರೀಕ್ಷಣೆ ಮಾಡಬಾರ್ದು. ಅವ್ರ ಹತ್ರ ಕೆಲಸ ಮಾಡೋ ಥರ ಜನ ಹೋಗಿ, ರೈತರು ಹೋಗಿ ಮಾಡಿಸ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಮಾಡಿದ್ರೆ ಮುಂದೆ ಈ ಥರದ್ದೆಲ್ಲ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹೊಸ ಕೆರೆಗಳನ್ನ ನಿರ್ಮಾಣ ಮಾಡೋದಾಗಿರಲಿ, ಇರತಕ್ಕಂಥ ಕೆರೆನಲ್ಲಿ ಹೂಳನ್ನ ತೆಗೆಯೋದಾಗಿರಲಿ, ಸೊ ಜಾನುವಾರುಗಳಿಗೆ ಬೇಕಾದ ಗೋಮಾಲನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರಲಿ, ತಮ್ಮ ಊರಿನ ಸುತ್ತಮುತ್ತಲು ಸ್ವಚ್ಛ ಹಸಿರು ಪರಿಸರನ ಬೆಳೆಸೋದಾಗಿರಲಿ, ಈ ಥರದ್ದೆಲ್ಲ ಕೆಲಸಕ್ಕೆ ತೊಡಗಿಸ್ಕೋಬೋದು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋ ಬದಲು ಮುಂಚೆನೇ ಮುಂದೆ ಒಂದು 2-3 ವರ್ಷಕ್ಕೆ ಒಳ್ಳೆ ಪರಿಸರ, ಹಸಿರು, ಯಾವಾಗ ಹಸಿರು ಚೆನ್ನಾಗಿರುತ್ತೋ ಆವಾಗ ಮಳೆ ಅಂತಾನೆ ಬರುತ್ತೆ. ಗೋವಿಂದ್ ಸರ್, ಕೊನೆಯದಾಗಿ ನೀವೇನು ಹೇಳ್ತೀರಾ ಸರ್ಕಾರಕ್ಕೆ? ನಮ್ಮ ರೈತರ ಪರವಾಗಿ ಸರ್ಕಾರದಿಂದ ಮೋಡ ಬಿತ್ತನೆ ಮಾಡುವ ಬದಲು ಅವ್ರು ಚಿಂತನೆ ಮಾಡಿ ಯಾವ ಕಡೆ ಮಳೆ ಪ್ರಮಾಣ ಕಮ್ಮಿ ಇದೆಯೋ ಆ ಕಡೆ ಹಸುಗಳಿಗೆ ಮೇವಿನ ವ್ಯವಸ್ಥೆ, ರೈತರಿಗೆ ಇವಾಗ ಹೆಂಗೋ ನರೇಗಾದಲ್ಲಿ ಕೆಲಸ ಒಂದು 800 ರೂಪಾಯಿ ಡೈಲಿ ವೇತನ ಒಂದು ಕೂಲಿ ಕೊಡೋ ಥರ ಮಾಡಿಬಿಟ್ಟು ಜೀವನ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು 3 ತಿಂಗಳು 4 ತಿಂಗಳು ನೆಕ್ಸ್ಟ್ ಜೂನ್ ಮುಂಗಾರು ಸ್ಟಾರ್ಟ್ ಆಗೋ ತನಕ ಏನೋ ಒಂಥರ ರೈತರು ಒಂದು ಜೀವನ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ಅಂದರೆ ಇವಾಗ ಕೆರೆಯಲ್ಲಿ ಸರ್ ಹೇಳ್ದಂಗೆ ಕಟ್ಟೆ ಕಾಲುವೆ ರಿಪೇರಿಗಳು ಮಾಡಿಸೋದು, ಕೆರೆಯಲ್ಲಿ ಹೂಳೆತ್ತೋದು, ಆವತ್ತಿನ ದಿವಸಕ್ಕೆ ಆವತ್ತಿನ ವೇತನ ಇಷ್ಟು ಅಂತ ಫಿಕ್ಸ್ ಮಾಡಿ, ಮತ್ತೆ ಬರಗಾಲ ಹೋಗೋ ತನಕ ಮೇವನ್ನು ಒಂದು ಮಾಡಿಕೊಡೋದು, ಮೇವು ಮಾಡಿಕೊಟ್ಟು ನೀರಿನ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಸರ್ಕಾರದಿಂದ ಜಿಲ್ಲೆಗಳಿಗೆ ಅನುದಾನ, ಮೇಡಮ್ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಅನುದಾನ ಮಾಡಿ ಅಲ್ಲಿ ತಾಲೂಕಿಗೆ ಇದು ಮಾಡಿ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸೇರಿ ಆ ಥರ ತೀರ್ಮಾನ ತಗೊಂಡ್ರೆ ರೈತರು ಸ್ವಲ್ಪ ದಿವಸ ಸುಧಾರಿಸ್ಕೊಳ್ತಾರೆ. ಇಲ್ಲ ಅಂದರೆ ಜಾಸ್ತಿ ಕಷ್ಟಗಳಿದೆ. ಸರ್, ಕೊನೆಯದಾಗಿ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಏನು? ಖಂಡಿತ ಇವರು ಅದನ್ನ ನಿಲ್ಸೋದಿಲ್ಲ. ಯಾಕೆಂದ್ರೆ ಅದ್ರ ಹಿಂದ್ಗಡೆ ರಾಜಕಾರಣಿಗಳದು, ಅಧಿಕಾರಿಗಳದು ಅಥವಾ ಕನ್ಸಲ್ಟೆಂಟ್ ಗುತ್ತಿಗೆದಾರರದು ಎಲ್ಲರದು ಕತೆ ಇರ್ತದೆ. ಆದ್ರೆ ನಾನು ಈಗ ನಮ್ಮ ಇಬ್ರು ಏನು ಪ್ಯಾನಲಿಸ್ಟ್ಗಳಿದ್ದಾರೆ, ಇವರು ಇಬ್ರು ಸಹಮತ ಏನಂದ್ರೆ, ಈಗ ಇಮಿಡಿಯೇಟ್ ಸಾರ್ವಜನಿಕರಿಗೆ, ರೈತರಿಗೆ ಅಥವಾ ಕೃಷಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆಯನ್ನ ಕೊಡುವಂತಹದ್ದು ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಅದರ ಜೊತೆಗೆ ಇವರು ಮಾಡೋದೇ ಆದ್ರೆ
ಖಂಡಿತ ಒಂದು ಶ್ವೇತ ಪತ್ರವನ್ನ ಹೊರಡಿಸ್ಬೇಕು. ಏನಿವಾಗ ಇವತ್ತು ಏನು ಈ ಒಂದು ಪ್ರಾಸೆಸ್ ಶುರುವಾಗಿದೆ ಕ್ಲೌಡ್ ಸೀಡಿಂಗ್, ಅಲ್ಲಿಂದ ಎಂಡ್ ಆಗಿ ಅದರಿಂದ ಆಗಿರ್ತಕ್ಕಂಥ ಅನುಕೂಲ ಏನು ಅನಾನುಕೂಲ ಏನು, ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಅದ್ರ ರೈತರಿಗೆ ಅನುಕೂಲ ಆಗಿದೆಯಾ, ಕೃಷಿಗೆ ಅನುಕೂಲ ಆಗಿದೆಯಾ, ಅಥವಾ ಇದು ಏನಾದ್ರೂ ಕೆರೆ ಕುಂಟೆಗಳು ತುಂಬಿದ್ಯಾ ಇದರಿಂದ, ಅಥವಾ ಇನ್ನೇನಾದ್ರೂ ಅದರಿಂದ ಬೆನಿಫಿಟ್ಸ್ ಆಗಿದೆಯಾ, ಇದ್ರ ಬಗ್ಗೆ ಸಮಗ್ರವಾಗಿ ಅದ್ರ ಮೇಲೆ ಒಂದು ಅಂಕಿಅಂಶಗಳನ್ನು ತಗೊಂಡು ವೈಜ್ಞಾನಿಕವಾಗಿ ಈ ರಾಜ್ಯದ ಮುಂದೆ ಒಂದು ಶ್ವೇತ ಪತ್ರವನ್ನ ಹೊರಡಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಒತ್ತಾಯ ಇದೆ. ಅದರ ಆಧಾರದ ಮೇಲೆ ಮುಂದಿನ ವರ್ಷಗಳಲ್ಲಿ ಇದನ್ನ ಮಾಡಬೇಕಾ ಮಾಡಬಾರ್ದಾ ಅಂತ ತೀರ್ಮಾನ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ನಲ್ಲಿ ಎಲ್ ನೀನೋ ಎಫೆಕ್ಟ್ನಿಂದ ಈ ಬಾರಿ ಮಳೆಯ ಕೊರತೆ, ಬರಗಾಲ ಉಂಟಾಗಿದೆ. ಹೀಗಾಗಿ ಮೋಡ ಬಿತ್ತನೆಗೆ ಸರ್ಕಾರ ಮುಂದಾಗಿದೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.